ಯೋ ಗಾಯ್ಸ್, ನೋಡಿದ ತಕ್ಷಣ ಲವ್ ಮನುಷ್ಯರಿಗೆ ಮಾತ್ರವೇ ಬರ್ಬೇಕಾ, ಯಾಕೆ ಆತ್ಮಗಳಿಗೆ ಬರಬಾರ್ದಾ ಅಂತ ಯೋಚನೆ ಮಾಡಿ ಅದ್ರಲ್ಲೂ ಯಾವಾಗ ನಾವೆಲ್ಲ ಹುಟ್ಟೇ ಇರಲ್ಲ ತುಂಬಾ ವರ್ಷಗಳ ಹಿಂದೆ ಆವಾಗ್ಲೇ ಇಂತಹ ಕಲ್ಪನೆಯಲ್ಲಿ ಮಾಡಿರುವ ಮೂವಿಯೇ ಪೆಹಲಿ. 2005ರಲ್ಲಿ ರಿಲೀಸ್ ಆಗಿದ ಮೂವಿ. ಆದ್ರೆ ಇವಾಗ ನೋಡಿದ್ರು ಕೂಡ ಸಖತ್ತಾಗಿರುತ್ತೆ. ಆಲ್ರೆಡಿ ಈ ಮೂವಿಯನ್ನ ನಾನು ನೋಡಿದೀನಿ, ಆದ್ರೆ ಇವಾಗ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಾನೆ ಮತ್ತೆ ನೋಡ್ತಿದ್ದೀನಿ. ಆದ್ರೂ ಯಾವುದೇ ರೀತಿಯ ಬೇಜಾರು ಇಲ್ಲದೆ ಆ ಮೂವಿಯನ್ನ ಕಂಪ್ಲೀಟ್ ಆಗಿ ನೋಡ್ದೆ. ಹಾಗಾದ್ರೆ ನೋಡ್ಕೊಳ್ಳಿ ಆ ಮೂವಿ ಎಷ್ಟು ಮಟ್ಟಿಗೆ ಚೆನ್ನಾಗಿರ್ಬೇಕು ಅಂತ. ಸರಿ, ಓಕೆ, ಹಾಗೆ ಡೈರೆಕ್ಟ್ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಹೀರೋ ಮತ್ತೆ ಹೀರೋಯಿನ್ ಗೆ ಮದುವೆ ಚೆನ್ನಾಗಿ ನಡೆದು ಹುಡುಗಿ ಹುಡುಗನ ಮನೆಗೆ ಹೊರಡ್ತಾಳೆ. ಗಾಡಿಯಲ್ಲಿ ತುಂಬಾನೇ ಕನಸುಗಳನ್ನ ಕಂಡುಕೊಂಡು 7 ಜನ್ಮಕ್ಕೆ ನಮ್ಮ ಗಂಡ ನಮ್ಮ ಜೊತೆನೇ ಇರ್ತಾನೆ, ನಮ್ಮನ್ನ ಬಿಟ್ಟು ಯಾವಾಗ್ಲೂ ಎಲ್ಲಿಗೂ ಹೋಗಲ್ಲ ಅಂತ ಯೋಚನೆ ಮಾಡಿನೇ ಬರ್ತಿರ್ತಾಳೆ. ಆದ್ರೆ ಈ ಕಡೆ ಗಂಡನನ್ನು ನೋಡಿದ್ರೆ ಅವನು ಸ್ವಲ್ಪ ಪೆದ್ದ ಅನ್ಸುತ್ತೆ. ತುಂಬಾನೇ ಇನ್ನೋಸೆಂಟ್, ಹಣ್ಣು ಹೂವ ರೋಸ್ ವಾಟರ್ ಅಂತ ಮದುವೆಗೆ ಆಗಿದ್ದ ಖರ್ಚು ಬಗ್ಗೆನೇ ಲೆಕ್ಕ ಮಾಡಿ ಬರ್ತಿರ್ತಾನೆ. ಗಾಡಿ ಹದ್ದಾಗ್ಲಿಂದ ಅದೇ ಲೆಕ್ಕಾಚಾರದಲ್ಲಿ ಇರ್ತಿದ್ದಾನೆ ಇವನ ತಂದೆ ಯಾವಾಗ್ಲೂ ಬಿಸ್ನೆಸ್ ಹಣ ಇದೇನೆ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡುವ ವ್ಯಕ್ತಿ. ಇವಾಗ ಕೂಡ ನೋಡಿ ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬಿಟ್ರೆ ಮಧ್ಯಾಹ್ನ ಊಟ ಮಾಡುವ ಖರ್ಚು ಮಿಕ್ಕುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಜೊತೆಗೆ ಬಂದಿರೋರು ಇಲ್ಲ ಊಟ ಮಾಡಿನೇ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸರಿ ಅಂತ ಗಾಡಿನ ಒಂದು ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಒಬ್ಬೊಬ್ಬರಾಗಿ ಗಾಡಿ ಬಿಟ್ಟು ಇಳಿತಾರೆ. ಆ ಜಾಗದಲ್ಲಿ ಇರೋರು ಕೆಲವರು ಇಲ್ಲಿ ಟೋಟಲ್ ಆಗಿ 128 ದೆವ್ವಗಳು ಇರ್ತಿದೆ ಅಂತ ಹೇಳ್ತಾರೆ. ಏನೋ ಮಿಥಾಲಜಿ ಅಂತ ಕತೆ ಹೇಳ್ತಾರೆ. ಅದನ್ನ ಕೇಳಿ ಈ ಕಡೆ ಹೀರೋಯಿನ್ ಬರ್ತಾಳೆ. ಅವಳ ಮೇಲೆ ಆವಾಗ ಕಾಗೆ ಪಿಕ್ಕೆ ಮಾಡ್ಬಿಡುತ್ತೆ. ಚೇಚೆ ಇದನ್ನ ಕ್ಲೀನ್ ಮಾಡ್ಬೇಕು ಅಂತ ಹೀರೋಯಿನ್ ಹೋಗ್ಬೇಕಾದ್ರೆ ಆವಾಗ ಕಾಗೆ ಅದರ ರೂಪವನ್ನ ಅಳಿಲಾಗಿ ಚೇಂಜ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ದಾರಿ ತೋರಿಸುತ್ತೆ. ನಂತರ ಒಂದು ಸೌಂದರ್ಯವಾದ ಪಕ್ಷಿಯಾಗಿ ಚೇಂಜ್ ಆಗಿ ನಮ್ಮ ಹೀರೋಯಿನ್ ಜೊತೆ ಇರುವ ಫ್ರೆಂಡ್ ಅನ್ನ ಡೈವರ್ಟ್ ಮಾಡಿ ನಮ್ಮ ಹೀರೋಯಿನ್ ಅನ್ನ ಅಲೋನ್ ಮಾಡುತ್ತೆ. ನಮ್ಮ ಹೀರೋಯಿನ್ ಸರಿ ನೀನು ಈ ಪಕ್ಷಿಯನ್ನು ನೋಡ್ತಿರೋ, ನಾನು ಹೋಗಿ ಕೊಳದಲ್ಲಿ ವಾಶ್ ಮಾಡಿ ಬರ್ತೀನಿ ಅಂತ ಹೋಗ್ತಾಳೆ. ಅಲ್ಲಿಗೆ ಬಂದು ವಾಶ್ ಮಾಡ್ತಿರ್ಬೇಕಾದ್ರೆ ಆ ಕೊಳದ ನೀರಲ್ಲಿ ಏನೋ ಒಂದು ಫೋರ್ಸ್ ಮೂವ್ ಆಗ್ತಿರೋ ರೀತಿ ಕಾಣುತ್ತೆ. ನಂತರ ನೋಡಿದ್ರೆ ಆ ನೀರಿಂದ ಗೆದ್ದು ಮೇಲ್ಗಡೆ ಬರುತ್ತೆ. ಅದರ ಕಾಲಿನ ಹೆಜ್ಜೆ ಮಾತ್ರ ಕಾಣುತ್ತೆ ಅಷ್ಟೇ. ಅದನ್ನು ನೋಡಿ ಹೆದರಿ ಓಡಿ ಬರ್ತಾಳೆ ಹೀರೋಯಿನ್. ಗಾಬರಿಯಾಗಿ ಬರ್ತಾಳೆ ಫ್ರೆಂಡುವೆ. ಎಲ್ಲಿಗೆ ಹೋದೆ ನೀನು ಅಂತ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ನಡೆದಿದ್ದ ಮಾಯೆ ಇವಾಗ ಏನುವೆ ಇರಲ್ಲ ಅಲ್ಲಿ. ಸರಿ ಕನ್ಸಾಗಿರ್ಬೇಕು ಅಂತ ಮತ್ತೆ ಬಂದ್ಬಿಡ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿಂದ ಹೊರಡ್ತಾರೆ. ಎಲ್ಲರೂ ಹೋಗ್ತಿರುವ ಸಮಯದಲ್ಲಿ ನೋಡಿದ ತಕ್ಷಣವೇ ಲವ್. ಯಾರಿಗೆ? ಆತ್ಮಕ್ಕೆ. ಯಾರ ಮೇಲೆ? ನಮ್ಮ ಹೀರೋಯಿನ್ ಮೇಲೆ. ಇಷ್ಟೊಂದು ಸೌಂದರ್ಯವಾದ ಹುಡುಗಿನ ಮದುವೆ ಆದ್ರೆ ಇವಳನ್ನೇ ಮದುವೆ ಆಗ್ಬೇಕು ಅಂತ ಅವರಿಗೆ ತುಂಬಾನೇ ಆಸೆ ಆಗ್ತಿರುತ್ತೆ. ಆದ್ರೆ ಅವರು ಆತ್ಮ ಹೇಗೆ ಮದುವೆ ಆಗೋಕೆ ಆಗುತ್ತೆ? ಚಾನ್ಸೇ ಇಲ್ಲ. ಅಲ್ಲಿ 2 ಬೊಂಬೆಯಟ್ಟ ಗೊಂಬೆಗಳು ಇರುತ್ತೆ. ಅವುಗಳ ಕೈಯಲ್ಲಿ ಮಾತಾಡೋಕೆ ಆಗುತ್ತೆ, ಯಾಕೆಂದ್ರೆ ಇವುಗಳು ಸ್ಪ್ರಿಟ್. ಹೇ ಬೇಡದಿರೋ ಕನ್ಸಲ್ಲ ಕಾಣ್ಬೇಡ, ಇವೆಲ್ಲ ನಮಗೆ ಸರಿ ಬರಲ್ಲ ಅಂತ ಅಡ್ವೈಸ್ ಮಾಡ್ತಿರ್ತವೆ. ಆದ್ರೆ ಲವ್ ಅನ್ನೆಲ್ಲ ಕಂಟ್ರೋಲ್ ಮಾಡೋಕೆ ಆಗಲ್ಲ, ಅವೆಲ್ಲ ಫ್ಲಡ್ ರೀತಿ ಹಾರಿ ಬರುತ್ತೆ ಅಂತ ಹೇಳ್ತಿರುತ್ತೆ ನಮ್ಮ ಆತ್ಮ. ಇವನು ಮಾತೆ ಕೇಳೋದಿಲ್ಲ ಅಂತ ಬೊಂಬೆಗಳು ಬೇಜಾರಾಗ್ತಿರ್ತವೆ. ಸರಿ ಅಂತ ನಮ್ಮ ಆತ್ಮನು ಕಂಟ್ರೋಲ್ಗೆ ಬರುತ್ತೆ. ಈ ಕಡೆ ಎಲ್ಲರೂ ಒಟ್ಟಿಗೆ ಹೋಗ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ಹುಡುಗರೆಲ್ಲ ಐ ಹಣ್ಣು ಅಂತ ಚಿಕ್ಕ ಹಣ್ಣುಗಳನ್ನ ಕಿತ್ತು ಬಂದು ತಿಂತಿರ್ತಾರೆ. ಅದನ್ನ ನಮ್ಮ ಹೀರೋಯಿನ್ ಸಂತೋಷದಿಂದ ತಿಂದು ಆ ಚಿಕ್ಕ ಮಕ್ಕಳ ಜೊತೆ ಆಟ ಆಡಿ ಬರ್ತಿರ್ತಾರೆ. ಇವನೆಲ್ಲ ಹೀರೋ ನೋಡ್ತಾನೆ, ಏನೋ ಪ್ರೀತಿಯಿಂದ ನೋಡ್ತಿದ್ದಾನೆ ಅಂತ ಅನ್ಕೊಂಡ್ರೆ ತಗೊಳ್ಳಿ ಹಣ್ಣು ಅಂತ ಅವನಿಗೆ ಕೊಟ್ರೆ, ಇಲ್ಲಿ ನೋಡು ನೀನು ಮಾತ್ರ ಗಾಡಿಯನ್ನ ಬಿಟ್ಟು ಇಳಿದು ಹೋಗಿ ಹಣ್ಣುಗಳನ್ನ ಕಿತ್ತು ಬಂದು ತಿಂತಿದಿ ಅಂತ ನಮ್ಮ ತಂದೆಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ದೊಡ್ಡ ಗಲಾಟಿನೇ ಮಾಡ್ಬಿಡ್ತಾರೆ. ಇನ್ಮುಂದೆ ಈ ರೀತಿ ಎಲ್ಲ ಮಾಡ್ಬೇಡ ಅನ್ನೋ ರೀತಿ ಮುಖವನ್ನ ಒಂದು ರೀತಿ ತೋರಿಸ್ಬಿಡ್ತಾವನೆ. ಯಾವಾಗ ನೋಡಿದ್ರು ತಂದೆಗೆ ಹೆದರ್ಕೊಳ್ಳುವ ಹುಡುಗ. ಚೆನ್ನಾಗಿ ತಿಂದು ಬರ್ತಾ ಇದ್ದ ಹುಡುಗಿ ಹಾಗೆ ಬೇಜಾರಾಗಿ ಸಪ್ಪಿಗೆ ಆ ಹಣ್ಣುಗಳನ್ನ ಕೆಳಗಡೆ ಹಾಕ್ಬಿಡ್ತಾವಳೆ. ನಂತರ ಹೇಗೋ ಮನೆಗೆ ಬಂದಾಯ್ತು. ಕಾಲಲ್ಲಿ ಕುಂಕುಮವನ್ನ ಮೆತ್ತಿ ಹಾಗೆ ಮನೆ ಒಳಗಡೆ ಪೇಂಟ್ ಹೊಡೆಯೋ ರೀತಿ ನಡೆದು ಬರಬೇಕು ಅನ್ಸುತ್ತೆ. ಅಂತಹ ಸಂಪ್ರದಾಯ ಎಲ್ಲವನ್ನು ಮುಗಿಸಾಯ್ತು. ನಂತರ ಅವತ್ತು ಫಸ್ಟ್ ನೈಟ್ ಗಾಗಿ ಹುಡುಗಿಯನ್ನ ಒಳಗಡೆ ಕಳಿಸ್ತಾರೆ. ಆವಾಗ ಕೂಡ ಹುಡುಗ ಹೂವು ಹಣ್ಣು ರೋಸ್ ವಾಟರ್ ಅಂತ ಲೆಕ್ಕಾಚಾರ ಮಾಡ್ತಿರ್ತಾವನೆ. ಇವಳು ಬಂದು ಕೂತು ತುಂಬಾ ಹೊತ್ತು ಆಗ್ಬಿಟ್ಟಿರುತ್ತೆ. ಆದ್ರೆ ಹುಡುಗ ಕೇರೆ ಮಾಡಿಲ್ಲ. ಏನು ನೀವು ಇಷ್ಟೊತ್ತಲ್ಲಿ ಲೆಕ್ಕಾಚಾರ ನೋಡ್ತಿದ್ದೀರಲ್ಲ, ಬೆಳಗ್ಗೆ ನಾವು ನೋಡ್ಕೋಬಹುದಲ್ವಾ ಅಂತ ಹುಡುಗಿ ಹೇಳಿದ್ರೆ, ಅಚ್ಚುಚ್ಚು ಇಲ್ಲ 7 ಇಯರ್ಸ್ ಗೆ ಒಮ್ಮೆ ಬರುವ ಸ್ಪೆಷಲ್ ಆದ ಮುಹೂರ್ತ ನಾಳೆ ಬರ್ತಿದೆ. ನಾಳೆ ಬಿಸ್ನೆಸ್ ಮಾಡೋದಕ್ಕೆ ಹೊರಟ್ರೆ ಅದು ಸೂಪರ್ ಆಗಿರುತ್ತೆ. ಬಿಸ್ನೆಸ್ ತುಂಬಾನೇ ಪ್ರಾಫಿಟ್ ಅನ್ನ ಕೊಡುತ್ತೆ. ಆದ್ರಿಂದ ನಾನು ನಾಳೆ ಬಿಸ್ನೆಸ್ ಮಾಡೋದಕ್ಕಾಗಿ ಹೊರಡಬೇಕಾಗಿದೆ. ಹೋಗಿದ್ದು ಒಂದು 5 ವರ್ಷದಲ್ಲಿ ನಾನು ರಿಟರ್ನ್ ಬಂದ್ಬಿಡ್ತೀನಿ. ಏನೋ 5 ವರ್ಷನಾ ಅಂತ ಹುಡುಗಿ ಈ ಕಡೆ ಓ ಅಂತ ಅಳ್ತಿರ್ತಾವಳೆ. ಅಚ್ಚುಚ್ಚು ಅಳ್ತಿದ್ಯಾ ಅಲ್ಬೇಡ 5 ವರ್ಷ ಅನ್ನೋದು ಏನು ದೊಡ್ಡ ವಿಷಯ ಇಲ್ಲ, ಜಸ್ಟ್ 5 ಇಯರ್ಸ್ ಅಷ್ಟೇ ಅಂತ ಹೇಳಿ ಹುಡುಗಿಯನ್ನ ಹಾಗೆ ತಂದು ಮಂಚದ ಮೇಲೆ ಮುಳುಗಿಸ್ತಾನೆ. ಸರಿ ಓಕೆ, ಇಲ್ಲಿ ಕಥೆಯನ್ನು ಮುಗಿಸ್ತಾನೆ ಅಂತ ಅನ್ಕೊಂಡ್ರೆ, ನೀನು ಮಲ್ಕೋ, ನಾನು ಹೋಗೋ ಅಷ್ಟರಲ್ಲಿ ಲೆಕ್ಕಾಚಾರ ಎಲ್ಲವನ್ನು ಮುಗಿಸಿ ತಂದೆ ಕೈಗೆ ಸೆಟಲ್ ಮಾಡ್ಬೇಕು. 5 ವರ್ಷಕ್ಕೆ ಈ ಲೆಕ್ಕಾಚಾರ ನನ್ನ ಮೈಂಡ್ ಅಲ್ಲಿ ಇರುತ್ತಾ ಏನು? ಇದು ಇವತ್ತಿಲ್ಲ ಅಂದ್ರೂ ಯಾವಾಗ ಬೇಕಾದ್ರೂ ಇಟ್ಕೋಬಹುದು ಅಂತ ಒಂದ್ ರೀತಿ ಇನ್ನೋಸೆಂಟ್ ರೀತಿ ಮಾತಾಡಿ ಹೋಗಿ ಲೆಕ್ಕಾಚಾರ ಮಾಡೋದಕ್ಕೆ ಕೂತ್ಕೊತಾನೆ ಹುಡುಗ. ಆಲ್ರೆಡಿ ತುಂಬಾ ವಿಷಯದಲ್ಲಿ ಬೇಸರಂತ ಹುಡುಗಿ ಇದ್ರಲ್ಲಿ ತುಂಬಾನೇ ಬೇಜಾರಾಗ್ಬಿಡ್ತಾಳೆ. ಹಾಗೆ ರಾತ್ರಿ ಪೂರ್ತಿ 10 ಎಷ್ಟೊತ್ತಿಗೆ ಮಲಗುದ್ಲೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ಬಿಸ್ನೆಸ್ ಮಾಡೋದಕ್ಕಾಗಿ ತಂದೆ ತಾಯಿ ಹತ್ರ ಆಶೀರ್ವಾದವನ್ನು ತಗೊಂಡು ಹೊರಡುತ್ತಾನೆ ಹುಡುಗ. ಆವಾಗ ತಂದೆ, ನಿನ್ನ ಕೈಯಲ್ಲಿ ಇವಾಗ ಸ್ವಲ್ಪ ಆಸ್ತಿ ಪಾಸ್ತಿಯನ್ನು ತಗೊಂಡು ಹೋಗ್ತಿದ್ಯಲ್ವಾ, ಅದು ನೀನು ರಿಟರ್ನ್ ಬರ್ಬೇಕಾದ್ರೆ 100ರಷ್ಟು ಹೆಚ್ಚಾಗಿರ್ಬೇಕು ಅಂತ ಹೇಳಿ ಹುಡುಗನನ್ನ ಕಳಿಸ್ಕೊಡ್ತಾರೆ. ಆಸ್ತಿ ಪಾಸ್ತಿಗೆ ಇವರಿಗೆ ಏನು ತೊಂದರೆ ಇಲ್ಲ, ಆದ್ರೂ ಇನ್ನವೇ ಸಂಪಾದನೆ ಮಾಡ್ಬೇಕು, ಹಣ ಬೇಕು ಅನ್ನೋ ಆಸೆ ಈ ತಂದೆಗೆ. ಸೊ ಅದಕ್ಕಾಗಿನೇ ಮಗನನ್ನ, ಅದರಲ್ಲಿ ಇವಾಗ ರೀಸೆಂಟ್ ಆಗಿ ಮದುವೆ ಆಗಿದ್ದ ಮದುವೆ ಹುಡುಗ, ಅವನ ಹೆಂಡತಿ ಹತ್ರ ಇಂದ ಡಿವೈಡ್ ಮಾಡಿ ದೂರ ಕಳಿಸ್ಕೊಡ್ತಿದ್ದಾರೆ. ಅದ್ರಲ್ಲೂ ಹೋಗ್ಬೇಕಾದ್ರೆ ಹೆಂಡತಿಗೆ ಬಾಯಾದ್ರೂ ಹೇಳ್ತಾನೆ ಹೀರೋ, ಅದೂ ಇಲ್ಲ. ಸೊ ಹುಡುಗಿಗೆ ಬಂದಾಗ್ಲಿಂದ ಬೇಜಾರ್ ಮೇಲ್ ಬೇಜಾರು, ಆದ್ರಿಂದ ಅಳ್ತಾನೆ ಇರ್ತಾಳೆ. ಅಳುದನ್ನ
ಬಿಟ್ಟು ಬೇರೆ ಏನನ್ನ ಮಾಡೋಕೆ ಆಗುತ್ತೆ. ಆದ್ರಿಂದ ನೆಕ್ಸ್ಟ್ ದಿನ ಬೆಳಗ್ಗೆ ಲೇಟ್ ಆಗಿ ಎದ್ದಿರ್ಬೇಕಾದ್ರೆ ಆವಾಗ ಆಲ್ರೆಡಿ ಆ ಮನೆಯಲ್ಲಿ ಇರ್ತಾ ಇರುವ ದೊಡ್ಡ ಸೊಸೆ ನಮ್ಮ ಹೀರೋಯಿನ್ ಹತ್ರ ಬಂದು ಈ ಮನೆ ಯಾವಾಗ್ಲೂ ಹೀಗೇನೆ ಕಡಿಮೆ ಇರುತ್ತೆ, ಬಾರಮ್ಮ ನನ್ನ ಜೊತೆ ಅಂತ ಹೇಳಿ ಅವರೇನೆ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾರೆ. ಈ ಕಡೆ ಗಾಡಿಯಲ್ಲಿ ಹೊರಟಿದ್ದ ಹೀರೋ ಕರೆಕ್ಟ್ ಆಗಿ ಇವಾಗ ದೆವ್ವಗಳು ಇರುವ ಏರಿಯಾ ಕಡೆನೆ ಕ್ರಾಸ್ ಮಾಡಿ ಹೋಗ್ತಿರ್ತಾನೆ. ಏನಿದು ಇವಾಗ ಹೋಗಿದ್ದ ಹೊಸ ಮದುವೆ ಹುಡುಗ ಅಷ್ಟರಲ್ಲಿ ರಿಟರ್ನ್ ಬಂದ್ಬಿಟ್ಟಿದ್ದಾನಲ್ಲ ಅಂತ ಆತ್ಮ ಖುಷಿಯಾಗಿ ಮನುಷ್ಯ ರೂಪವನ್ನು ತಗೊಂಡು ಕೊಳದ ಕಡೆಗೆ ಹೋಗಿ ನಮ್ಮ ಹೀರೋ ಬಂದಾಗ ಅವನ ಹತ್ರ ಮಾತಾಡ್ಸುತ್ತೆ. ಹೌದು, ಯಾವ ಊರು ನೀವು, ಯಾವ ಫ್ಯಾಮಿಲಿ ನೀವು ಅಂತ ಎಲ್ಲವನ್ನು ಕೇಳಿ ತಿಳ್ಕೊತಾನೆ. ನಿನ್ನೆ ತಾನೇ ನಿಮ್ಮನ್ನ ನೋಡ್ದೆ, ಮದುವೆ ಆಗಿ ಹೊಸದಾಗಿ ಹೋಗ್ತಿದ್ರಲ್ಲ, ಅಷ್ಟರಲ್ಲಿ ಇವಾಗ ರಿಟರ್ನ್ ಬಂದ್ಬಿಟ್ಟಿದ್ದೀರಲ್ಲ, ಏನು ಕತೆ ಅಂತ ಕೇಳಿದ್ರೆ, ಹೌದು ಕಣಪ್ಪ, 7 years ಗೆ ಒಮ್ಮೆ ಬರುವ ಸೂಪರ್ ಆದ ಸ್ಪೆಷಲ್ ಮುಹೂರ್ತ ಬಂದಿದೆ. ಈ ದಿನದಲ್ಲಿ ನಾನು ಬಿಸ್ನೆಸ್ ಅನ್ನ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಸಿಗುತ್ತೆ ಅಂತ ನಮ್ಮ ತಂದೆ ಹೇಳಿದ್ದಾರೆ. ಆದ್ರಿಂದ ಹೋಗಿದ್ದು 5 ವರ್ಷದ ನಂತರವೇ ನಾನು ರಿಟರ್ನ್ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಬಂದಿದ್ದ ಗಾಡಿ ಡ್ರೈವರ್, ಏನಪ್ಪ ಎಲ್ಲ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಗೊತ್ತಿಲ್ದಿರ ಅವನ ಹತ್ರ ಹೇಳ್ತಿದ್ಯಲ್ಲ ನೀನು, ಬಾ ನಾವು ಇಲ್ಲಿಂದ ಹೊರಡೋಣ ಅಂತ ನಮ್ಮ ಹೀರೋನ ಕರ್ಕೊಂಡು ಹೊರಡ್ತಾರೆ. ಸೊ 5 ವರ್ಷಕ್ಕೆ ನಮ್ಮ ಹೀರೋ ಊರಲ್ಲಿ ಇರಲ್ಲ ಅನ್ನೋ ವಿಷಯವನ್ನ ಆತ್ಮ ತಿಳ್ಕೊಬಿಟ್ಟಿದೆ. ಅದಕ್ಕೆ ಆ ಬೊಂಬೆಯಾಟ ಗೊಂಬೆಗಳು, ಅಚ್ಚೊಚ್ಚು 7 ಜನ್ಮಕ್ಕೂ ನೀನೇನೆ ನನ್ನ ಹೆಂಡತಿ ಅಂತ ಹೇಳಿ ಮದುವೆ ಆದವನು 7 ಗಂಟೆ ಟೈಮ್ ಕೂಡ ಆಗ್ಲಿಲ್ಲ, ಅಷ್ಟರಲ್ಲಿ ರಿಟರ್ನ್ ಬಂದ್ಬಿಟ್ಟಿದ್ದಾನಲ್ಲ, ಇವನೆಲ್ಲ ಒಬ್ಬ ಮನುಷ್ಯನ ಅನ್ನೋ ರೀತಿ ಬೈತಿರ್ತವೆ. ಆ ಕಡೆ ಆತ್ಮ ಇದೇನೆ ಒಂದು ಒಳ್ಳೆ ಚಾನ್ಸ್ ಅಂತ ಡಿಸಿಷನ್ ಅನ್ನ ತಗೊಳುತ್ತೆ. ಯಾಕೆ ಅಂದ್ರೆ ಅವನು 5 ವರ್ಷಕ್ಕೆ ರಿಟರ್ನ್ ಬರಲ್ಲ. ಆ ಹುಡುಗಿ ಎಷ್ಟು ಬೇಜಾರಲ್ಲಿ, ಕಷ್ಟದಲ್ಲಿ, ನೋವಿನಲ್ಲಿ ಇರ್ತಾಳೋ ಏನೋ. ಸೊ ಆ 5 ವರ್ಷಕ್ಕೆ ನಾನು ಹೋಗಿ ಆ ಹುಡುಗಿ ಜೊತೆ ಬದುಕ್ತೀನಿ, ನನ್ನ ಪ್ರೀತಿಗಾಗಿ ಇರುವ ಸಮಯ ಈ 5 ವರ್ಷಗಳು ಮಾತ್ರವೇ ಅಂತ ಹೇಳಿ ನಮ್ಮ ಹೀರೋವನ ರೂಪವನ್ನೇ ತಗೊಂಡು ರಿಟರ್ನ್ ಮನೆಗೆ ಹೋಗುತ್ತೆ ಆತ್ಮ. ಏನು ಹೋಗಿದ್ದ ಹುಡುಗ ರಿಟರ್ನ್ ಬಂದ್ಬಿಟ್ಟಿದ್ದಾನಲ್ಲ ಅಂತ ಕನ್ಫ್ಯೂಷನ್ ಅಲ್ಲಿ ನೋಡ್ತಾರೆ ತಂದೆ. ಇವನು ಏನೋ ಒಂದು ಕಥೆಯನ್ನು ಹೇಳ್ತಾನೆ. ಹೋಗೋ ದಾರಿಯಲ್ಲಿ ಋಷಿಗಳು ಒಬ್ಬರನ್ನ ನಾನು ನೋಡ್ದೆ, ಅವರು ಈ ಸಮಯದಲ್ಲಿ ನಾನು ಊರನ್ನ ಬಿಟ್ಟು ಹೊರಗಡೆ ಹೋಗ್ಬಾರ್ದು, ಅದು ಇದು ಅಂತ ಏನೇನೋ ಹೇಳಿದ್ರು, ಅದಕ್ಕೇನೆ ನಾನು ರಿಟರ್ನ್ ಬಂದ್ಬಿಟ್ಟಿ ಅಂತ ಹೀರೋ ಹೇಳ್ಬೇಕಾದ್ರೆ, ಸರಿ ಕಣಪ್ಪ ಬೇಗ ಹೋಗಿ ಮಲ್ಗಿ ರೆಸ್ಟ್ ಅನ್ನ ಮಾಡು ಅಂತ ಹೇಳ್ತಾರೆ ತಂದೆ. ಇವನು ರಿಟರ್ನ್ ಬಂದಿದ್ದ ವಿಷಯವನ್ನ ಮಕ್ಕಳು ಎಲ್ಲರೂ ನೋಡ್ಬಿಟ್ಟು ಐ ಬಂದ್ಬಿಟ್ರು ಅಂತ ಜೋರಾಗಿ ಕಿರ್ಚ್ಕೊಂಡು ಖುಷಿಯಾಗಬೇಕಾದ್ರೆ ಆ ಸದನ ಕೇಳಿ ನಮ್ಮ ಹೀರೋನ್ಗೆ ತುಂಬಾನೇ ಖುಷಿ ಆಗುತ್ತೆ. ಪರವಾಗಿಲ್ಲ, ನಮ್ಮ ಮೇಲೆ ಇದ್ದಿದ್ದ ಪ್ರೀತಿಯಿಂದ ನಮ್ಮ ಗಂಡ ಬೇಗನೆ ರಿಟರ್ನ್ ಬಂದ್ಬಿಟ್ಟಿದ್ದಾರೆ, ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ತುಂಬಾನೇ ಖುಷಿ ಆಗ್ತಾಳೆ. ಆದ್ರಿಂದ ಮತ್ತೆ ರೆಡಿಯಾಗಿ ಫಸ್ಟ್ ನೈಟ್ ಗೆ ಬರ್ಬೇಕಾದ್ರೆ ಬರ್ತಾನೆ, ನೋಡ್ತಾನೆ, ಇವಳಿಗಾಗಿ ತಾನೇ ನಾವು ಇವಾಗ ಬಂದಿರೋದು ಅಂತ ಪ್ರೀತಿಯಿಂದ ನೋಡ್ತಿರ್ತಾನೆ. ಹಾಗೆ ಕುಟುಂಬವನ್ನ ರನ್ ಮಾಡ್ತಾನೆ ಅಂತ ನೋಡಿದ್ರೆ ಇಲ್ಲ, ಆ ರೀತಿ ಅವಳಿಗೆ ಮೋಸವನ್ನ ಮಾಡೋದಕ್ಕೆ ಅವನಿಗೆ ಇಷ್ಟವಿಲ್ಲ. ಆ ಕಡೆ ಆ ಬೊಂಬೆಯಾಟ ಗೊಂಬೆಗಳು ಬಂದಾಯ್ತು. ಈ ಕಡೆ ಇವನು ಏನನ್ನ ಮಾಡ್ತಾನೆ ಅಂದ್ರೆ, ನೀನು ಅನ್ಕೊಳ್ಳೋ ರೀತಿ ನಾನೇನು ನಿನ್ನ ನಿಜವಾದ ಗಂಡ ಇಲ್ಲ. ಆ ಕೊಳದ ಸೈಡ್ ಅಲ್ಲಿ ಒಂದು ಕಾಗೆಯನ್ನ ನೀನು ನೋಡಿರ್ತೀಯ, ಒಂದು ಅಳಿಲನ್ನ ನೋಡಿರ್ತೀಯ, ಮತ್ತೆ ಒಂದು ಪಕ್ಷಿನ ನೋಡಿರ್ತೀಯ. ಇವು ಎಲ್ಲವೇ ನಾನೇನೆ. ನಿನ್ನನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅಂತಾನೆ ಅಷ್ಟೊಂದು ರೂಪಗಳನ್ನ ತಗೊಂಡು ನಾನು ನಿನ್ನನ್ನ ಫಾಲೋ ಮಾಡ್ತಿದ್ದೆ. ನಿನ್ನ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡಿ ನಿನ್ನನ್ನ ನೋಡ್ತಾನೆ ಇದ್ದೆ. ನಂತರ ಸರಿ ನಿನಗೆ ಮದುವೆ ಆಗ್ಬಿಟ್ಟಿದೆ ಅಂತ ನನ್ನ ಲವ್ ಅನ್ನ ನಾನು ಕಂಟ್ರೋಲ್ ಮಾಡ್ಕೊಬಿಟ್ಟ, ಹಾಗೆ ಫ್ರೀ ಆಗಿ ಬಿಟ್ಬಿಟ್ಟೆ. ಆದ್ರೆ ನಿನ್ನ ಗಂಡ ಯಾವಾಗ ನಿನ್ನನ್ನ ಬಿಟ್ಬಿಟ್ಟು 5 ವರ್ಷಕ್ಕೆ ನಾನು ಬಿಸ್ನೆಸ್ ಮಾಡೋಕೆ ಹೋಗ್ತೀನಿ ಅಂತ ಹೊರಟ್ನೋ, ಆವಾಗ್ಲೇ ನನಗೆ ಗೊತ್ತಾಗೋಯ್ತು ಅವನು ನಿನಗೆ ಕರೆಕ್ಟ್ ಆದ ಪರ್ಸನ್ ಇಲ್ಲ ಅಂತ. ಸರಿ ಓಕೆ, ಇವರಿಗೆ ತಿನ್ನೋದಕ್ಕೆ ಕೂಡ ಗತಿ ಇಲ್ಲ, ಅದಕ್ಕಾಗಿನೇ ಬಿಸ್ನೆಸ್ ಮಾಡೋದಕ್ಕಾಗಿ ಹೋಗ್ತಿದ್ದಾನೆ ಅಂದ್ರೂ ಕೂಡ ಪರವಾಗಿಲ್ಲ. ಆದ್ರೆ ಇವ್ರಗಳ ಹತ್ರ ಆಸ್ತಿ ಪಾಸ್ತಿ ತುಂಬಾನೇ ಇದೆ. ಆದ್ರೂ ಹಣ ಬೇಕಾ, ಲವ್ ಬೇಕಾ ಅಂತ ಬರ್ಬೇಕಾದ್ರೆ ಹಣನೇ ಬೇಕು ಅಂತ ನಿನ್ನನ್ನ ಬಿಟ್ಬಿಟ್ಟು ಅವನು ಹೋಗ್ಬಿಟ್ಟಿದ್ದಾನೆ. ಆದ್ರೆ ನನಗೆ ಪ್ರೀತಿನೇ ಇಂಪಾರ್ಟೆಂಟ್. ಒಂದು ಸುಳ್ಳಾದ ಪ್ರೀತಿಯ ಜೊತೆಗೆ ಬದುಕೋದಕ್ಕೆ ನನಗೆ ಇಷ್ಟವಿಲ್ಲ. ಸೊ ಓಪನ್ ಆಗಿ ಎಲ್ಲವನ್ನೂ ನಿನ್ನ ಹತ್ರ ಹೇಳ್ಬಿಟ್ಟೆ, ನಂತರವೇ ನಿನ್ನ ಜೊತೆ ಸೇರಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ಸೊ ನನ್ನ ಪ್ರೀತಿಯನ್ನ ಆಕ್ಸೆಪ್ಟ್ ಮಾಡು. ತನಗೆ ಈ ರೀತಿ ರೂಪಗಳನ್ನ ಚೇಂಜ್ ಮಾಡ್ಕೊಳ್ಳುವ ಶಕ್ತಿ ಇದೆ, ತಾನು ಒಬ್ಬ ಆತ್ಮ ಅಂತ ಎಲ್ಲವನ್ನು ಓಪನ್ ಆಗಿ ಹೇಳ್ತಾನೆ. ಇವಾಗ್ಲೂ ನೀನು ಹೋಗು ಅಂತ ಹೇಳ್ಬಿಟ್ರೆ ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡೆ ನಾನು ಬದುಕ್ತಾ ಇರ್ತೀನಿ. ಆದ್ರೆ ಏನು, ಮನುಷ್ಯನಾಗಿದ್ರೆ ಒಂದು 70-90 ವರ್ಷದಲ್ಲಿ ಸತ್ತೋಗ್ಬಿಡ್ತಾರೆ. ಆದ್ರೆ ನಾನು ಸಾವೇ ಇಲ್ದೆ ಇರುವ ಆತ್ಮ. ಎಷ್ಟು ಲಕ್ಷ ವರ್ಷಗಳಿಗೆ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಅಂತ ನನಗೇನೆ ಗೊತ್ತಿಲ್ಲ ಅಂತ ಅದು ಇದು ಅಂತ ಪೇಚಾಡ್ತಿರ್ತಾನೆ. ಇದನ್ನೆಲ್ಲ ಕೇಳಿದ ಬೊಂಬೆ ಆಟಗಳ ಗೊಂಬೆ, ಅಯ್ಯೋ ನಿನ್ನ, ಅದೇನೆ ಅವಳ ಗಂಡನ ರೂಪದಲ್ಲಿ ಬಂದಿದ್ದಾನಲ್ಲ, ಸುಮ್ನೆ ಬಾಯನ್ನ ಮುಚ್ಕೊಂಡು ಕುಟುಂಬವನ್ನ ರನ್ ಮಾಡೋದನ್ನ ಬಿಟ್ಬಿಟ್ಟು ಎಲ್ಲ ನಿಜವನ್ನು ಇವನೇ ಏನಕ್ಕಾಗಿ ಹೇಳ್ಕೊತಿದ್ದಾನೆ ಅಂತ ಅವುಗಳೇ ಬೈತಿರ್ತವೆ. ಆದ್ರೂ ಈ ಆತ್ಮ ಒಂದು ಟ್ರೂ ಆದ ಲವ್ ಅನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇವನ್ನೆಲ್ಲ ಕೇಳಿ ನಮ್ಮ ಹೀರೋಯಿನ್ ಶಾಕಿಂಗ್ ಅಲ್ಲಿ ಇರ್ತಾಳೆ. ಏನು ಡಿಸಿಷನ್ ಅನ್ನ ತಗೋಬೇಕು ಅಂತಾನೆ ಅವಳಿಗೆ ಗೊತ್ತಾಗ್ತಿಲ್ಲ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇರುತ್ತೆ. ಸೊ ಅಲ್ಲಿಂದ ಹತ್ಕೊಂಡು ಓಡಿ ಹೋಗ್ತಾಳೆ. ಇವಳಿಗೆ ಸ್ಯಾರಿ ಮೈ ಮೇಲೇನೆ ನಿಲ್ತಿಲ್ಲ, ಯಾವಾಗ ನೋಡಿದ್ರೆ ಕೆಳಗಡೆ ಬಿದ್ದೋಗುತ್ತೆ. ಓ ಅಂತ ಅಳ್ತಿರ್ತಾಳೆ. ಆದ್ರೆ ನಮ್ಮ ಹೀರೋಯಿನ್ ಎಕ್ಸ್ಪೆಕ್ಟ್ ಮಾಡಿದ ಗುಣ ಎಲ್ಲವೇ ಈ ಆತ್ಮ ಹತ್ರ ಇರ್ತಿದೆ, ಆದ್ರೆ ನಮ್ಮ ಒರಿಜಿನಲ್ ಹೀರೋ ಹತ್ರ ಇಲ್ಲ. ಮದುವೆ ಆಗಿದ್ದ ಗಂಡನ ಹತ್ರ ಇಲ್ಲ, ಆದ್ರೆ ಇವಳನ್ನ ಹುಡುಕಿ ಬಂದ ಆತ್ಮ ಹತ್ರ ಇರ್ತಿದೆ. ಆದ್ರೆ ಇವಾಗ ಇವಳು ಅಳ್ತಾ ಇರೋದನ್ನು ನೋಡಿ ಓಕೆ ಇವಳಿಗೆ ಇಷ್ಟವಿಲ್ಲ ಅನ್ಸುತ್ತೆ ಅಂತ ಹೇಳಿ ನಮ್ಮ ಆತ್ಮ ಈ ಕಡೆ ತಿರುಗ್ಬೇಕಾದ್ರೆ ಫಟ್ ಅಂತ ಅವನ ಕೈಯನ್ನು ಹಿಡ್ಕೋತಾವಳೆ ಹೀರೋಯಿನ್. ಅಷ್ಟೇ, ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಒಂದು ಆತ್ಮಗೂ ಒಂದು ಮನುಷ್ಯಗೂ ಫಸ್ಟ್ ನೈಟ್ ಸೂಪರ್ ಆಗಿ ಎಲ್ಲಾ ಸ್ಟೈಲ್ ಅಲ್ಲೂ ನಡೆದು ಮುಗ್ದಿದೆ. ಇವನು ಯಾವುದಕ್ಕೂ ಹೆದರ್ಕೊಳ್ಳೋ ರೀತಿನೇ ಕಾಣ್ತಿಲ್ಲ. ಹಾಗೆ ನಿಧಾನಕ್ಕೆ ಎಚ್ಚರಿಯಾಗಿ ಎದ್ದೇಳ್ತಾನೆ. ಮುಟ್ಟಿ ಮಾತಾಡಿದ್ರೆ ತುಂಬಾನೇ ಶೈ ಫೀಲ್ ಮಾಡ್ತಾನೆ. ದೆವ್ವಕ್ಕೆ ಕೂಡ ಶೈ ಫೀಲಿಂಗ್ಸ್ ಎಲ್ಲ ಇದೆ ಅನ್ಸುತ್ತೆ. ಹೌದು ಹೌದು, ತಲೆಯಿಂದ ಕಾಲ್ವರೆಗೂ ನಾನು ಆತ್ಮವೇ,
ದೆವ್ವಾನೆ, ಆದ್ರೂ ನನಗೂ ಸಂಕೋಚವೆಲ್ಲ ಇರುತ್ತೆ ಅಲ್ವಾ, ನಾನು ಇವಾಗ ಎಷ್ಟು ಖುಷಿಯಾಗಿ ಇರ್ತಿದ್ದೀನಿ ಗೊತ್ತಾ ಅಂತ ಇವನು ಮಾತಾಡೋದಕ್ಕೆ ಶುರು ಮಾಡ್ತಾವನೆ. ಹಾಗೆ ನಮ್ಮ ಹೀರೋಯಿನ್ ಬಗ್ಗೆ ಕವನವೆಲ್ಲ ಹೇಳಿ ಅವಳನ್ನು ತುಂಬಾನೇ ಖುಷಿ ಪಡಿಸ್ತಾನೆ. ಈ ಕಡೆ ಮಾವನವರ ಜೊತೆಗಿರುವ ಒಬ್ಬರು ಬಿಸ್ನೆಸ್ ಮಾಡ್ಬೇಕು ಅಂತ ಹೋಗಿದ್ದವರು 2-3 ಜನ, ಆದ್ರೆ ರಿಟರ್ನ್ ಬಂದಿರೋರು ಒಬ್ಬರು ಮಾತ್ರವೇ. ಯಾಕೆ ಜೊತೆಗೆ ಹೋಗಿದ್ದ ವ್ಯಕ್ತಿಗಳು ರಿಟರ್ನ್ ಬರ್ಲಿಲ್ಲ ಅಂತ ಕೇಳಿದ್ರೆ, ನಿನಗೆ ಯಾವಾಗ್ಲೂ ಎಲ್ಲವನ್ನು ಡೌಟ್ ಆಗಿ ನೋಡೋದೇ ಕೆಲಸವಾಗೋಯ್ತು, ಸುಮ್ನೆ ಹೋಗಯ್ಯ ಇಲ್ಲಿಂದ, ಕೆಲಸ ನೋಡು ಹೋಗು ಅಂತ ನಮ್ಮ ಹೀರೋಯಿನ್ ಅವರ ಮಾವನವರು ಅವರಿಗೆ ಬೈದು ಕಳಿಸ್ಬಿಡ್ತಾರೆ. ನಂತರ ನಮ್ಮ ಹೀರೋ ಬರ್ತಾರೆ, ತಂದೆಯವರ ಹತ್ರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ತಗೋತಾನೆ. ನಿನಗೆ ಇವಾಗ್ಲೇನೆ ಬೆಳಗಾಯ್ತಾ ಅಂತ ಹೊಸದಾಗಿ ಮದುವೆ ಆಗಿರುವ ಹುಡುಗನನ್ನು ನೋಡಿ ತಂದೆ ಕೇಳ್ತಿರ್ತಾರೆ. ನಂತರ ಕೈಯನ್ನು ತಗೊಂಡು ನೀಡಿಸಿ ಏನನ್ನು ಕೇಳ್ತಾರೆ. ಏನನ್ನ ಕೇಳ್ತಿದ್ದಾರೆ ಅಂತ ನಮಗೂ ಅರ್ಥವಾಗ್ತಿಲ್ಲ. ಸೊ ಜೊತೆಗಿರುವ ಆ ವ್ಯಕ್ತಿಯನ್ನು ಓಡಿಸ್ಬಿಟ್ಟು ನಿನಗೇನು ಕೆಲಸ ಇಲ್ಲಿಂದ ಹೋಗು ಅಂತ ಕಳಿಸ್ಬಿಟ್ಟು ಮತ್ತೆ ಕೈಯನ್ನು ತೋರಿಸಿ ಕೊಡು ಅಂತ ಕೇಳ್ತಾರೆ. ಏನಪ್ಪಾ ಏನನ್ನ ಕೇಳ್ತಿದ್ದೀರಾ? ಅದೇ ಕಣಪ್ಪ, ನೀನು ಹೋಗೋ ದಾರಿಯಲ್ಲಿ ಯಾರೋ ಋಷಿ ತಪಸ್ ಮಾಡ್ತಾ ಇದ್ರು, ಅವರು ನಿನ್ನನ್ನು ನೋಡಿದ ತಕ್ಷಣ ನಿನಗೆ ಏನೇನು ಹೇಳಿ ನಿನ್ನ ಕೈಗೆ ಚಿನ್ನ ಬಣ್ಣ ಎಲ್ಲ ಕೊಟ್ರು ಅಂತ ನೀನೇ ತಾನೇ ಹೇಳಿದ್ದು. ಗೋಲ್ಡ್ ಕಾಯಿನ್ಸ್ ಅದು ಇದು ಅಂತೆಲ್ಲ ಹೇಳ್ದಿಯಲ್ಲಪ್ಪ, ಎಲ್ಲಿ ಕಣಪ್ಪ ಅದು ಅಂತ ಕೇಳಿದ್ರೆ, ಅದಪ್ಪ ನೀವು ಮಲ್ಗಿರ್ಬೇಕಾದ್ರೇನೆ ಅದನ್ನ ನಿಮ್ಮ ಕೈಗೆ ನಾನು ಕೊಟ್ಬಿಟ್ನಲ್ಲ. ಎಲ್ಲೋ ಮಗ ನೀನು ಕೊಟ್ಟೆ, ಬೇಕಾಗಿದ್ರೆ ನಿಮ್ಮ ಪಾಕೆಟ್ ಅನ್ನ ಚೆಕ್ ಮಾಡಿ ನೋಡಿ ತಂದೆ. ಅವರು ಅವರ ಪಾಕೆಟ್ ಅನ್ನ ಚೆಕ್ ಮಾಡಿ ನೋಡಿದ್ರೆ ಗೋಲ್ಡ್ ಕಾಯಿನ್ಸ್ ಎಲ್ಲ ಇರುತ್ತೆ. ವಾವ್ ವಾವ್ ಸೂಪರ್ ಮಗ, ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡ್ತಿರ್ತಾರೆ. ಇವನೆಲ್ಲ ಮಾವನವರ ಜೊತೆಗಿರುವ ವ್ಯಕ್ತಿ ಹೌಸ್ಕೊಂಡು ಕೇಳಿಸ್ಕೊತಿರ್ತಾನೆ. ಭೂಮ್ ಅಂತ ಈ ಕಡೆ ಮಾಯವಾಗಿ ಆ ಕಡೆ ಬಂದು ಅವನನ್ನು ಹೆದರ್ಸ್ತಾನೆ ಹೀರೋ. ನಿನ್ನೆ ರಾತ್ರಿ ಟೆರೆಸ್ ಮೇಲೆ ಜೋರಾಗಿ ಸದ್ದಾಗ್ತಿತ್ತಲ್ಲ, ಏನು ಕತೆ ಅದು ಅಂತ ಇವನು ವಿಚಾರಿಸಿದ್ರೆ ಮಳೆ ಬರ್ತಿತ್ತು ಅಂತ ಹೇಳ್ತಾನೆ ಹೀರೋ. ಏನು ಮಳೆ ಬರ್ತಿತ್ತ? ಇವನಿಗೆ ಮಾತ್ರ ಎಲ್ಲಿಂದ ಮಳೆ ಬಂದಿರುತ್ತೆ ಅಂತ ಕನ್ಫ್ಯೂಸ್ ಆಗ್ತಾರೆ. ನಂತರ ಪೆನ್ ಅನ್ನು ತಗೊಂಡು ಏನೋ ಬರೆಯೋದಕ್ಕೆ ಹೋಗ್ತಾನೆ. ಮೇ ಬಿ ಇವನು ಲೆಕ್ಕಾಚಾರವೇ ಮಾಡ್ತಾನೋ ಅಂತ ನಾವು ಅನ್ಕೊಂಡ್ರೆ, ಇಲ್ಲ ಅವನ ಹೆಂಡತಿಗೆ ಒಂದು ಲವ್ ಲೆಟರ್ ಅನ್ನು ಬರೀತಿದ್ದಾನೆ, ನನ್ನ ಪ್ರೀತಿಯ ಹೆಂಡತಿಗೆ ಅಂತ ಏನೋ ಬರೆಯೋಕೆ ಹೋಗ್ತಾನೆ. ಸೆಟ್ ಆಗಲ್ಲ, ಅದರಿಂದ ಅದನ್ನ ನುಳಿದು ಬಿಸಾಕ್ಬಿಡ್ತಾನೆ. ನಂತರ ಟೆರೆಸ್ ಗೆ ಬಂದು ನೋಡ್ತಾನೆ. ಸ್ವಲ್ಪ ಹೆದರ್ಸಿದ್ರು ತುಂಬಾನೇ ಹೆದರ್ಕೋತಾಳೆ ಹೀರೋಯಿನ್. ನೀವಾ ನಾರ್ಮಲ್ ಆಗಿ ಈ ಭೂಮಿಯಲ್ಲಿ ಎಲ್ಲರೂ ದೆವ್ವವನ್ನ ನೋಡಿದ್ರೆ ಹೆದರ್ಕೊಂಡು ಓಡಿ ಹೋಗ್ತಾರೆ, ಆದ್ರೆ ನೀನೇನೆ ಫಸ್ಟ್ ಟೈಮ್ ಒಂದು ದೆವ್ವವನ್ನ ನೋಡಿದ್ರೆ ಓಡಿ ಬಂದು ತಪ್ಕೋತಿದೀಯಾ ಅಂತ ಅವನು ಕಿಂಡಲ್ ಮಾಡ್ಬೇಕಾದ್ರೆ, ಚಿ ಹೋಗಿ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾಳೆ ಹೀರೋಯಿನ್. ಮತ್ತೆ ಅಡ್ಡ ಬಂದು ಅವನಿಗಿರುವ ಭಯದ ಬಗ್ಗೆನೂ ಅವಳ ಹತ್ರ ಹೇಳ್ತಾನೆ. ನಿನ್ನ ಮದುವೆ ಆಗಿದ್ದ ಒರಿಜಿನಲ್ ಗಂಡ ಯಾವಾಗ ಬರ್ತಾನೋ, ನನ್ನ ಹತ್ರ ಇಂದ ನಿನ್ನ ಯಾವಾಗ ದೂರ ಮಾಡ್ತಾನೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ನನಗೆ ತುಂಬಾನೇ ಭಯವಾಗುತ್ತೆ ಅಂತ ಆತ್ಮ ಹೇಳಿದ್ರೆ, ನಾಳೆ ನಡೆಯೋದ್ರ ಬಗ್ಗೆ ಇವತ್ತೇನೆ ಯೋಚನೆ ಮಾಡಬೇಡಿ ಅಂತ ಒಳ್ಳೆ ಅಡ್ವೈಸ್ ಅನ್ನ ಮಾಡಿ ಅವನನ್ನ ತಪ್ಕೋತಾಳೆ ನಮ್ಮ ಹೀರೋಯಿನ್. ಈ ಮನೆಯ ದೊಡ್ಡ ಮಗ ಅವನು ಕೂಡ ಬಿಸ್ನೆಸ್ ಅಂದ್ಬಿಟ್ಟೆ ಊರನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಈ ಎರಡನೇ ಹುಡುಗನಾದ್ರೂ ಎಲ್ಲರ ಹತ್ರನೂ ಆಶೀರ್ವಾದ ತಗೊಂಡು ಎಲ್ಲರ ಹತ್ರನೂ ಹೇಳ್ಬಿಟ್ಟು ಹೋದ, ಆದ್ರೆ ದೊಡ್ಡವನ ಹಾಗೆ ಹೇಳ್ದೆ ಮಾಡದೆ ಹೋಗ್ಬಿಟ್ಟಿದ್ದಾನೆ. ನಂತರ ನೋಡಿದ್ರೆ ಹೊಸದಾಗಿ ಒಬ್ಬ ಮನೆಗೆ ಎಂಟ್ರಿ ಕೊಡ್ತಾನೆ. ಅದೇ 5 ವರ್ಷಕ್ಕೆ ನಾನು ಬಿಸ್ನೆಸ್ ಅನ್ನ ಮಾಡಿ ಬರ್ತೀನಿ ಅಂತ ಹೇಳಿ ಹೋದ್ನಲ್ವಾ ನಮ್ಮ ಹೀರೋ, ಅವನೇನೆ ಅಲ್ಲಿ ಇದ್ಕೊಂಡು ಲೆಟರ್ ಅನ್ನ ಬರೆದು ಇವನ ಹತ್ರ ಕೊಟ್ಟು ಕಳ್ಸಿದ್ದಾನೆ. ಆದ್ರೆ ಇಲ್ಲವೇ ನಮ್ಮ ಹೀರೋ ಇರೋದನ್ನ ನೋಡ್ಬಿಟ್ಟು, ಏನು ಸರ್ ನೆನ್ನೆ ತಾನೇ ನೀವು ಈ ಲೆಟರ್ ಅನ್ನ ನನ್ನ ಹತ್ರ ಕೊಟ್ಟು ಕಳ್ಸಿದ್ರಿ, ಅಷ್ಟರಲ್ಲಿ ನೋಡಿದ್ರೆ ನೀವೇನೇ ಈ ಜಾಗದಲ್ಲಿ ಇರ್ತಿದ್ದೀರಲ್ಲ ಅಂತ ಕೇಳ್ಬೇಕಾದ್ರೆ ವಿಷಯವನ್ನ ಅರ್ಥ ಮಾಡ್ಕೊಂಡ ನಮ್ಮ ಆತ್ಮ, ಹೌದು ಬಾ ಹೊರಗಡೆ ಹೋಗಿ ಮಾತಾಡೋಣ ಅಂತ ಅವನನ್ನ ಸೆಪರೇಟ್ ಆಗಿ ಹೊರಗಡೆ ತಂದು, ಸರ್ ನನಗೆ ಏನೂ ಅರ್ಥ ಆಗ್ತಿಲ್ಲ, ನೀವೇನೇ ಇಲ್ಲಿಗೆ ಬರ್ತೀರಾ ಅನ್ಬೇಕಾದ್ರೆ ನನ್ನ ಹತ್ರ ಏನಕ್ಕಾಗಿ ನೀವು ಲೆಟರ್ ನ ಬರೆದು ಕೊಟ್ಟು ಕಳಿಸ್ಬೇಕು? ಅದಿರ್ಲಿ ಸರ್, ನನಗಿಂತ ಮುಂಚಿತವಾಗಿ ನೀವು ಹೇಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ನೀನು ನಡೆದು ಬಂದಿರ್ತೀಯ, ನಾನು ಕುದುರೆಲಿ ಬಂದೆ, ಒಂಟೆಯಲ್ಲಿ ಬಂದೆ ಅಂತ ಹೇಳಿ ಮೇಂಟೈನ್ ಮಾಡ್ತಾನೆ. ಸರಿ ಬೋಜಾ ನೀನು ಹೊರಡು ನಿನಗೆ ಅಲ್ಲಿ ತುಂಬಾನೇ ಕೆಲಸವಿರುತ್ತೆ ಅಂತ ಹೇಳಿ ಅವನನ್ನು ಹೊರಡೋದಕ್ಕೆ ಹೇಳ್ಬಿಟ್ಟು ಆ ಲೆಟರ್ ಅನ್ನು ಓಪನ್ ಮಾಡ್ತಾನೆ. ಇನ್ನ ಏನಯ್ಯ ಮಾಡ್ತಾ ಇದೆಯಾ, ಬೇಗ ಹೊರಡು ಅಂತ ಅವನನ್ನು ಓಡಿಸ್ತಾನೆ. ಮನೆಗೆ ಬಂದಿದ್ದ ಗೆಸ್ಟ್ಗೆ ಒಂದು ಚೊಂಬು ನೀರನ್ನು ಕೊಡೋಣ, ಊಟ ಕೊಡೋಣ, ಅದೆಲ್ಲ ಏನು ಇಲ್ವಲ್ಲ ಇವನ ಹತ್ರ. ಸರಿ ಮತ್ತೆ ಯಾವಾಗ ನೀವು ರಿಟರ್ನ್ ಬರ್ತೀರಾ ಅಂತ ಕೇಳಿದ್ರೆ ಅದಕ್ಕೂ ನಮ್ಮ ಆತ್ಮ ಉತ್ತರ ಮಾಡಲ್ಲ. ಲೆಟರ್ ಅನ್ನ ಅರ್ಜೆಂಟ್ ಆಗಿ ಓಪನ್ ಮಾಡ್ತಿರ್ತಾನೆ. ಸರಿ ಅಂತ ಆ ವ್ಯಕ್ತಿನ ಹೊರಟೋಗ್ತಾನೆ. ಲೆಟರ್ ಅನ್ನು ಓದ್ಬಿಟ್ಟು ಅದನ್ನ ಅರ್ಥ ಆಗ್ತಾನೆ ಆತ್ಮ. ಅದನ್ನ ನೋಡಿದ ಅಂಕಲ್ ಏನಪ್ಪಾ ಅದು ಅಂತ ಕೇಳ್ಬೇಕಾದ್ರೆ ಅದೇ ಸಮಯದಲ್ಲಿ ಇವನ ಕೈಯಲ್ಲಿ ಇದ್ದಿದ್ದು ಎಲ್ಲವೇ ಮಾಯವಾಗ್ಬಿಡುತ್ತೆ. ಏನು ಇಲ್ವಲ್ಲ ಅಂತ ಮೇಂಟೈನ್ ಮಾಡಿದ್ರೆ, ಅಯ್ಯೋ ನಿಮ್ಮ ಅಕ್ಕ ಇವಾಗ ತಾನೇ ನಾನು ನೋಡ್ದೆ ನಿನ್ನ ಕೈಯಲ್ಲಿ ಪೇಪರ್ ಇತ್ತಲ್ಲ ಅಂತ ಕೇಳಿದ್ರೆ, ನೀವು ಓವರ್ ಆಗಿ ಸ್ಮೋಕ್ ಮಾಡ್ತಿದ್ದೀರಾ, ಅದಕ್ಕೇನೆ ನಿಮಗೆ ತಲೆ ತಿರುಗ್ತಿದೆ ಅಂತ ಹೇಳಿ ಅಂಕಲ್ ಅನ್ನ ಏಮರ್ಸ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಆತ್ಮ. ಈ ಕಡೆ ನಮ್ಮ ಪೋಸ್ಟ್ಮನ್ ವ್ಯಕ್ತಿ ನಿಧಾನಕ್ಕೆ ನಡೆದು ಬಂದ್ರೆ ಗೆಲ್ಲುವೆ ನಮ್ಮ ಹೀರೋ ಇರ್ತಿದ್ದಾನೆ. ಲೆಟರ್ಗೆ ರಿಟರ್ನ್ ಲೆಟರ್ ಸಿಗ್ತಾ ಅಂತ ನಮ್ಮ ಹೀರೋ ಕೇಳಿದ್ರೆ ಪೋಸ್ಟ್ ಮ್ಯಾನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಹೇಗಯ್ಯ ನೀನು ನನಗಿಂತ ಮುಂಚಿತವಾಗಿ ಇಲ್ಲಿಗೆ ಬಂದು ನಿಂತಿದ್ಯಲ್ಲ, ಆ ರಹಸ್ಯವನ್ನ ನನಗೆ ಹೇಳು ಫಸ್ಟ್, ಹಾರಿ ಬರ್ತಿದ್ಯಾ ಅಂತ ಕೇಳಿದ್ರೆ ಏನೋ ಇವನು ಕಾಮಿಡಿ ಮಾಡ್ತಿದ್ದಾನೆ ಅಂತ ಅನ್ಕೊಂಡು ನಮ್ಮ ಹೀರೋ ಬಿದ್ದು ನಗರ್ತಿರ್ತಾನೆ. ನಂತರವೇ ಇಲ್ಲಿದ್ಕೊಂಡು ನೀನು ಲೆಟರ್ ಅನ್ನ ಬರೆದು ಕೊಟ್ಟೆ, ಅದನ್ನ ತಗೊಂಡು ನಾನು ನಿಮ್ಮ ಮನೆಗೆ ಹೋದೆ, ನೋಡಿದ್ರೆ ಮತ್ತೆ ನೀನು ಅಲ್ಲಿಗೇನೆ ಬಂದು ಲೆಟರ್ ಅನ್ನ ತಗೋಬಿಟ್ಟಲ್ಲ. ಇವಾಗ ರಿಟರ್ನ್ ನಾನು ಬಂದ್ರೆ ನನ್ನ ಹತ್ರ ಬಂದು ರಿಪ್ಲೈ ಮೆಸೇಜ್ ಬಂದಿದ್ಯಾ ಅಂತ ಕೇಳ್ತಿದ್ಯಾ, ಅದೇ ನಿಮ್ಮ ಮನೆಯವರು ನಿನ್ನ ಹತ್ರನೇ ಮಾತಾಡಿ ಎಲ್ಲವನ್ನು ಹೇಳಿ ಕಳ್ಸಿರ್ತಾರಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಆದ ನಮ್ಮ ಹೀರೋ, ಏನು ಕುಡ್ದಿದ್ಯಾ ನೀನು, ಯಾರೋ ಕುಡ್ದಿದ್ದಾರೆ, ಯಾರನ್ನ ನೋಡಿ ನೀನು ಕುಡ್ದಿದ್ಯಾ ಅಂತ ಮಾತಾಡ್ತಿದ್ಯಾ ಅಂತ ದೊಡ್ಡ ಜಗಳನೇ ಈ ಕಡೆ ಆಗ್ತಿರುತ್ತೆ. ಆದ್ರೆ ಇಲ್ಲಿ ಮನೆಯಲ್ಲಿ ನಮ್ಮ ಆತ್ಮ ಸ್ವರ್ಗ ಲೈಫ್ ಅನ್ನ ಬದುಕ್ತಿರ್ತಾನೆ ನಮ್ಮ ಹೀರೋಯಿನ್ ಜೊತೆಗೆ. ಆದ್ರೆ ಇಲ್ಲಿ ನಮ್ಮ ಒರಿಜಿನಲ್ ಹೀರೋ ಯಾವಾಗ್ಲೂ ಸಪ್ಪಿಗೆನೆ ಇರ್ತಾನೆ. ಬಿಸ್ನೆಸ್ ಮಾಡೋದಕ್ಕಾಗಿ ಬಂದು ನಮ್ಮ ಹೆಂಡತಿಯನ್ನ ಬಿಟ್ಬಿಟ್ಟು ನಾವು ಸಪರೇಟ್ ಆಗಿ ಇರ್ತಿದೀವಲ್ಲ ಅಂತ ಬೇಜಾರಾಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಹೊಸ ಗಂಡ ಹೆಂಡತಿ ಹಾಗೆ ಸಾಂಗ್ ಅನ್ನೆಲ್ಲ ಹೇಳಿ ಡ್ಯಾನ್ಸ್ ಎಲ್ಲ ಮಾಡಿ ಹ್ಯಾಪಿಯಾಗಿ ಇರ್ತಿರ್ತಾರೆ. ಅದನ್ನ ನೋಡುವ ದೊಡ್ಡ ಸೊಸೆ, ನನ್ನ ಗಂಡನ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು, ಆದ್ರೆ
ಆದ್ರೆ ಸಡನ್ ಆಗಿ ಒಂದು ದಿನ ಹೇಳ್ದೆ ಮಾಡದೆ ಹೊರಟೋಗ್ಬಿಟ್ರಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗ್ತಿರ್ತಾರೆ. ನಂತರ ನೋಡಿದ್ರೆ ಮಾವನವರು ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ. ಹೊರಗಡೆ ನೋಡಿದ್ರೆ 2-3 ಜನ ಅವರಿಗಾಗಿ ವೇಟ್ ಮಾಡ್ತಿರ್ತಾರೆ. ಏನೋ ಒಂಟೆ ರೇಸ್ ಅಂತೆ. ಅದ್ರ ಬಗ್ಗೆ ಇವರ ಹತ್ರ ಮಾತಾಡ್ಬೇಕಾದ್ರೆ ಇವರು ದೊಡ್ಡದಾಗಿ ಅದ್ರ ಬಗ್ಗೆ ಲಿಸನೆ ಮಾಡ್ತಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಇವರ ದೊಡ್ಡ ಮಗ ಆ ಒಂಟೆ ರೇಸ್ ಅಲ್ಲಿ ಸೋತ್ ಮೇಲೇನೆ ಹೆಂಡತಿ ಮಕ್ಕಳು ಫ್ಯಾಮಿಲಿ ಅಂತ ಎಲ್ಲವನ್ನು ಬಿಟ್ಬಿಟ್ಟು ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟೋಗ್ಬಿಟ್ಟಿದ್ದು. ಈ ಘಟನೆ ನೋಡಿದ್ದು 7 ವರ್ಷ ಆಗ್ಬಿಟ್ಟಿದೆಯಂತೆ. ರೇಸ್ ಅಲ್ಲಿ ಸೋತಿದ್ದು ನಾನು, ನನ್ನ ದೊಡ್ಡ ಮಗನನ್ನ ಕಳ್ಕೊಂಡಿದ್ದು, ನನ್ನ ದೊಡ್ಡ ಸೊಸೆ ಅವಳ ಗಂಡನನ್ನ ಕಳ್ಕೊಂಡಿದ್ದು ಎಲ್ಲವೇ ಆ ರೇಸ್ ಇಂದಾನೆ. ಇನ್ನೊಂದು ಸಲ ರೇಸು ಅದು ಇದು ಅಂತ ನಮ್ಮ ಮನೆಗೆ ಬಂದ್ರೆ ಅಷ್ಟೇ ನೋಡ್ಕೊಳ್ಳಿ ಅಂತ ಇವರು ಮಾತಾಡ್ತಿರ್ಬೇಕಾದ್ರೇನೆ ಅಲ್ಲಿಗೆ ನಮ್ಮ ಆತ್ಮ ಹೀರೋ ಬರ್ತಾನೆ. ತಂದೆ ಕಾಲಿಗೆ ಬಿದ್ದ ಆಶೀರ್ವಾದವನ್ನ ತಗೊಂಡು ಇವರ ಮನೆಯಲ್ಲಿ 2 ಒಂಟೆ ಇರುತ್ತೆ. ಅವುಗಳ ಹೆಸರು ರಾಮ್ ಮತ್ತೆ ಲಕ್ಷ್ಮಣ. ಈ ಊರಲ್ಲಿರುವ ಯಾವುದೇ ಒಂಟೆಯಾಗ್ಲಿ ನಮ್ಮ ರಾಮ್ ಲಕ್ಷ್ಮಣ ಅವನ ಸ್ಪೀಡ್ ಅಷ್ಟು ಒಂಟೆಗಳ ಕೈಯಲ್ಲಿ ಓಡೋದಕ್ಕೆ ಆಗೋದಿಲ್ಲ. ಆಲ್ರೆಡಿ ನಾವು ಸೋತು ತುಂಬಾನೇ ಬೇಜಾರಲ್ಲಿ ನರಳುತ್ತಾ ಇದೀವಿ. ದೇವರೇ ನೀವೇನೆ ನಮ್ಮನ್ನ ಮತ್ತೆ ರೆಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು. ತಂದೆ ದೇವರವರ ಬ್ಲೆಸ್ಸಿಂಗ್ಸ್ ನನಗೆ ಸಿಕ್ಬಿಡುತ್ತೆ, ಆದ್ರೆ ನಿಮ್ಮ ಬ್ಲೆಸ್ಸಿಂಗ್ಸೇ ನನಗೆ ಬೇಕು. ನೀವು ಹೌದು ಅಂತ ಮಾತ್ರ ಹೇಳಿ ನೋಡಿ, ನಿಮ್ಮ ಕೈಗೆ ಚಿನ್ನದ ಮಳೆ ಸುರಿಯುತ್ತೆ ಅಂತ ಹೇಳಿ ತಂದೆಯವರ ಕೈಗೆ ಇನ್ನ 2-3 ಗೋಲ್ಡ್ ಕಾಯಿನ್ಸ್ ಅನ್ನು ಕೊಡ್ತಾನೆ ನಮ್ಮ ಆತ್ಮ. ಯಾರಿಗೆ ಅಪ್ಪ ಗೊತ್ತು, ಮೇ ಬಿ ಈ ರೇಸ್ ಅಲ್ಲಿ ನಾವು ಗೆದ್ಬಿಟ್ರೆ ನನ್ನ ದೊಡ್ಡಣ್ಣ, ನಿಮ್ಮ ದೊಡ್ಡ ಮಗ ಮತ್ತೆ ರಿಟರ್ನ್ ಈ ಮನೆಗೆ ಬರೋದಕ್ಕೆ ಚಾನ್ಸಸ್ ಇದೆ ಅಲ್ವಾ ಅಂತ ನೈಸ್ ಮಾಡ್ಬೇಕಾದ್ರೆ ತಂದೆನೂ ಒಪ್ಕೋತಾರೆ. ಗೋಲ್ಡ್ ಕಾಯಿನ್ಸ್ ಅನ್ನು ಕೊಟ್ಟೇನೆ ತಂದೆಯವರ ಬಾಯನ್ನ ಮುಚ್ಚಿಸ್ತಾನೆ ಆತ್ಮ. ಈ ಕಡೆ ನಮ್ಮ ಒರಿಜಿನಲ್ ಹೀರೋ, ನಾನು ಬಿಸ್ನೆಸ್ ಮಾಡೋದಕ್ಕಾಗಿ ಹೊರಗಡೆ ಬಂದು 2 ವರ್ಷ ಆಗ್ತಿದೆ, ಆದ್ರೆ ಇಲ್ಲಿಯವರೆಗೂ ನಮ್ಮ ಮನೆಯಿಂದ ನಾನು ಜೀವಂತವಾಗಿದ್ದೀನೋ ಏನು ಎಂತ ಕತೆ ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಒಂದು ಲೆಟರ್ ಅನ್ನ ಹಾಕಿಲ್ವಲ್ಲ. ನನ್ನ ತಾಯಿಯವರು ಕೂಡ ನನ್ನನ್ನು ಮರ್ತು ಬಿಟ್ಟಿರ್ತಾರೆ ಅಂತ ನಾನು ಅನ್ಕೊಳ್ಳೇ ಇಲ್ಲ. ಸರಿ ಡ್ರೈವರ್ ಅಂಕಲ್, ನೀವೇನೇ ನಮ್ಮ ಮನೆಗೆ ಹೋಗಿ ಸುದ್ದಿ ಹೇಳಿ ಬನ್ನಿ ಅಂತ ಹೇಳ್ಬೇಕಾದ್ರೆ, ಅಯ್ಯ ಆ ರೀತಿ ಹೋದ್ರೆ ನಿಮ್ಮ ತಂದೆ ನನ್ನನ್ನು ಸುಮ್ನೆ ಬಿಟ್ಬಿಡ್ತಾರಾ? ಸರಿ ಅಂಕಲ್, ಹಣ ಕೊಡೋ ರೀತಿ ನೀವು ಹೋಗಿದ್ದು ಬರ್ಬಹುದಲ್ಲ ಅಂತ ಕೇಳಿದ್ರೆ, ಇಲ್ಲ ಇಲ್ಲಪ್ಪ ಆ ರೀತಿ ಎಲ್ಲ ಬೇಡ, ನಾವು ತುಂಬಾನೇ ಹಣ ಸಂಪಾದನೆ ಮಾಡಿದ್ವಿ, ಇರ್ಲಿ ಸುಮ್ನೆ ನೀನು ಒಂದು ಲೆಟರ್ ನ ಬರಿ, ಈ ರೀತಿ ನಾವು ತುಂಬಾನೇ ಹಣ ಸಂಪಾದನೆ ಮಾಡಿದೀವಿ, ಗ್ಯಾಪ್ ಸಿಗ್ತಿದೆ, ಒಂದು ವಾರ ನಮ್ಮ ಮನೆಗೆ ಬಂದು ರಿಟರ್ನ್ ಬರ್ಲಾ ಅಂತ ಕೇಳು. ನಿಮ್ಮ ತಂದೆ ಏನಾದ್ರೂ ಓಕೆ ಅಂತ ಹೇಳಿದ್ರೆ ಆಮೇಲೆ ನಾವು ಇಬ್ಬರು ಒಟ್ಟಿಗೆ ಸೇರಿ ಹೋಗಿದ್ದು ಬರೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ನನ್ನ ತಂದೆ ಅವರಿಗೆ ಅಂತ ಲೆಟರ್ ನ ಬರೆಯೋದಕ್ಕೆ ಶುರು ಮಾಡ್ತಾನೆ. ಇವಾಗ ನ್ಯೂಸ್ ಲೆಟರ್ ರೆಡಿ ಆಗ್ಬಿಟ್ಟಿದೆ, ಆದ್ರೆ ಇದನ್ನ ಒಬ್ಬರ ಹತ್ರ ಕೊಟ್ಟು ಕಳಿಸಬೇಕು. ಅಲ್ಲಿರುವ ಪೋಸ್ಟ್ ಮ್ಯಾನ್ ಅಂತ ನೋಡಿದ್ರೆ ಇವನು ಒಬ್ಬನೇ ನಮ್ಮ ಕಾಮಿಡಿಯನ್ ಮಾತ್ರವೇ. ಆವತ್ತೇನೆ ಇವನು ಕುಡಿದಿದ್ದಾನೆ, ಅದ್ ಮಾಡ್ದ ಇದ್ ಮಾಡ್ದ ಅಂತ ದೊಡ್ಡ ಗಲಾಟಿನೇ ಆಗೋಯ್ತು. ಆದ್ರೂ ಇವಾಗ ಬೇರೆ ದಾರಿ ಇಲ್ಲದೆ ನಮ್ಮ ಕಾಮಿಡಿಯನ್ ಮನೆಯನ್ನೇ ಹುಡುಕಿ ಬರ್ತಾನೆ ಹೀರೋ. ಅದಕ್ಕೆ ಕಾಮಿಡಿಯನ್, ಆವತ್ತು ನನ್ನನ್ನು ಕುಡ್ಕ ಅಂತ ಹೇಳ್ದೆ, ಇವಾಗ ಮಾತ್ರ ಮತ್ತೆ ರಿಟರ್ನ್ ಲೆಟರ್ ನ ತಂದು ಕೊಟ್ಟು ಬಾ ಅಂತ ನನ್ನ ಹತ್ರನೇ ಹೇಳ್ತಿದ್ಯಾ ಅಂತ ಸೀನ್ ಅನ್ನ ಹಾಕ್ತಿರ್ತಾನೆ. ಅಯ್ಯೋ ಅದೆಲ್ಲ ಗೊತ್ತಿದೆ, ನಾನು ಏನೋ ಮಾತಾಡ್ಬಿಟ್ಟೆ, ನಿನ್ನ ಹೆಂಡತಿ ಮುಂದೆನೆ ಬೈದ್ಬಿಟ್ಟೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ಈ ಸಲ ನಾನು ನಿನ್ನನ್ನು ಖಂಡಿತ ನಂಬ್ತೀನಿ, ನೀನು ಕರೆಕ್ಟ್ ಆಗಿ ಹೋಗಿ ಸೇರಿಸ್ಬಿಡ್ತೀಯಾ, ನನಗೆ ಫುಲ್ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಕೊಟ್ಟು ಹೋಗಿದ್ದ ತಕ್ಷಣವೇ ಈ ಕಡೆ ನಮ್ಮ ಕಾಮಿಡಿಯನ್ ಹತ್ರ ಇರುವ ನ್ಯೂಸ್ ಲೆಟರ್ ನ ಕಿತ್ಕೊಂಡು ಬೆಂಕಿಗೆ ಹಾಕ್ಬಿಡ್ತಾವಳೆ ಹೆಂಡತಿ. ಹೇ ಏನಮ್ಮ ಮರ್ತಾ ಇದೆಯಾ ಅಂತ ಕೇಳಿದ್ರೆ, ಎಲ್ಲರ ಮುಂದೆನೂ ನನ್ನ ಗಂಡನನ್ನ ನನ್ ಮುಂದೆನೆ ಕುಡ್ಕಂತಲ್ಲ ಹೇಳಿದ್ರೆ ಅದನ್ನ ಸಹಿಸ್ಕೊಳ್ಳಕ್ಕೆ ಆಗುತ್ತಾ ನನ್ನ ಕೈಯಲ್ಲಿ? ಸೊ ಅವನಿಗಾಗೆಲ್ಲ ನೀವು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಬೇಕು ಅನ್ನೋದೆಲ್ಲ ಇಲ್ಲ ಅಂತ ಹೇಳಿ ಆ ಲೆಟರ್ ಅನ್ನು ಸುಟ್ಟಾಕ್ಬಿಟ್ಲು ಹೆಂಡತಿ. ಈ ಕಡೆ ನಮ್ಮ ಆತ್ಮ ಹೀರೋ, ಊರಿಗಾಗಿ ನಾವು ಒಂದು ಬಾವಿಯನ್ನು ತೋಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿದ್ರೆ, 2 ಕೈ ಇರುವ ನಮ್ಮ ಕೈಯಲ್ಲಿ ಏನನ್ನ ಮಾಡೋಕೆ ಆಗುತ್ತೆ, 100 ಕೈ ಇರುವ ದೇವರ ಕೈಯಲ್ಲಿ ಆವಾಗ ಸರಿಯಾಗಿ ಮಾಡೋಕೆ ಆಗೋದಿಲ್ಲ, ನಮ್ಮ ಕೈಯಲ್ಲೆಲ್ಲ ಆಗೋದಿಲ್ಲ ಅಂತ ಹೇಳಿ ನಮ್ಮ ಹೀರೋವನ ಕೈಯನ್ನ ಹಿಡಿದು ಅಲ್ಲಾಡಿಸಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋವನ ಕೈಯಲ್ಲಿ ಗೋಲ್ಡ್ ಕಾಯಿನ್ಸ್ ಆಗಿ ಬಂದು ನಿಲ್ಲುತ್ತೆ. ಅದನ್ನು ನೋಡಿ ತಂದೆ ಅಷ್ಟೇ ಬಾಯ್ ಬಿಟ್ಬಿಡ್ತಾರೆ. ಬಾವಿ ತೋಡೋದಕ್ಕೆ ಸರಿ ಅಂತಾನು ಒಪ್ಕೋತಾರೆ. ಮನೆಯಲ್ಲಿ ಕೂತು ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ರೇಸಿಗೆ ಹೋಗೋದಕ್ಕೂ ಎಲ್ಲರನ್ನು ಒಪ್ಪಿಸ್ಬಿಡ್ತಾನೆ. ತಂದೆಯವರಿಗೆ ಮಾತ್ರವೇ ಸ್ವಲ್ಪ ಏನೋ ಇಷ್ಟ ಇಲ್ಲ. ತಂದೆ ಜೊತೆಗೇನೆ ಇರುವ ಅಂಕಲ್ ಊರಿನಲ್ಲಿ ಎಲ್ಲೇ ತೋಡಿದ್ರು ಬಾವಿಯಲ್ಲಿ ನೀರು ಬರ್ತಾ ಇಲ್ಲ, ಇವನು ತೋಡುವ ಬಾವಿಯಲ್ಲಿ ಮಾತ್ರ ನೀರು ಬಂದ್ಬಿಡುತ್ತಾ ಏನೋ ಅಂತ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳ್ದ ನನ್ನ ಬುದ್ಧಿವಂತಿಕೆ ಫ್ರೆಂಡ್, ಇವನ ಬಾಯಿಗೆ ಸ್ವೀಟ್ ಏನೇ ಕೊಡ್ಬೇಕು ಅಂತ ಈ ಕಡೆ ತಂದೆ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಅಂಕಲ್ ಕರೆಕ್ಟ್ ಆಗಿ ಲಡ್ಡುವನ್ನ ತಿನ್ನೋದಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಸೆಕೆಂಡ್ ಆ ಲಡ್ಡುವನ್ನ ಮಾಯ ಮಾಡ್ಬಿಡ್ತಾನೆ ನಮ್ಮ ಆತ್ಮ. ಏನಿದು ಬಾಯಿಗೆ ಬಂದಿದ್ದ ಲಡ್ಡುವನ್ನ ಕಾಣ್ತಿಲ್ವಲ್ಲ ಅಂತ ಶಾಕ್ ಆಗ್ತಾರೆ. ಯಾವಾಗೆಲ್ಲ ಅಂಕಲ್ ನಮ್ಮ ಹೀರೋಗೆ ಆಪೋಸಿಟ್ ಆಗಿ ಮಾತಾಡ್ತಾರೋ ಆವಾಗೆಲ್ಲ ಲಡ್ಡು ಮಾಯವಾಗ್ತಿರುತ್ತೆ, ಯಾವಾಗೆಲ್ಲ ನಮ್ಮ ಹೀರೋಗೆ ಪಾಸಿಟಿವ್ ಆಗಿ ಮಾತಾಡ್ತಾರೋ ಆವಾಗೆಲ್ಲ ಲಡ್ಡು ಅವರ ಕೈಗೆ ಬರುತ್ತೆ. ಬನ್ನಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ದೊಡ್ಡ ಸೊಸೆಯನ್ನ ಕರೆದ್ರೆ ಅಲ್ಲಿಗೆ ಬಂದು ಏನಾಗ್ಬಿಡುತ್ತೆ ಅಂತ ಬೇಜಾರಾಗ್ತಾರೆ. ನಂಬಿಕೆಯಿಂದ ಇರಿ, ನಂಬಿಕೆಯನ್ನ ಮಾತ್ರ ಯಾವತ್ತೂ ನೀವು ಕಳ್ಕೋಬೇಡಿ ಅಂತ ಅಡ್ವೈಸ್ ಮಾಡ್ತಿರ್ತಾವಳೆ ಹೀರೋಯಿನ್. ಬರ್ಬಾರ್ದು ಅಂತ ಅನ್ಕೊಳ್ಳೋರನ್ನ ಅವರು ಬರ್ಲೇಬೇಕು ಅಂತ ಮನ್ಸಾರಿ ನಾನು ಪೂಜೆಯನ್ನ ದೇವರಿಗೆ ಮಾಡ್ಬಿಟ್ರೆ ಮಾತ್ರ ಅವರು ರಿಟರ್ನ್ ಬಂದ್ಬಿಡ್ತಾರ. ನೀನೇನೆ ಇವಾಗ ಒಂದು ಒಳ್ಳೆ ಲೈಫ್ ಅನ್ನ ಶುರು ಮಾಡಿದ್ಯಾ, ಹೋಗು ನೀನಾದ್ರೂ ಚೆನ್ನಾಗಿರು ಅಂತ ಹೀರೋಯಿನ್ ಅನ್ನ ಕಳಿಸ್ಕೊಡ್ತಾರೆ. ದೇವಸ್ಥಾನದಲ್ಲಿ ತಾಯಿಯವರಿಗೆ ಒಳ್ಳೆ ಹೆಲ್ತಿಯನ್ನ ಕೊಡ್ಬೇಕು ಅಂತ ಪೂಜಾರಿ ಪೂಜೆ ಮಾಡಿದ್ರೆ ಅವೆಲ್ಲ ಬೇಡ, ರೇಸ್ ಅಲ್ಲಿ ನಾವು ಗೆಲ್ಬೇಕು ಅದೇನೆ ಬೇಕು ಅಂತ ಕೇಳ್ತಿರ್ತಾರೆ. ಯಾಕೆಂದ್ರೆ ಓದ್ ರೇಸ್ ಅಲ್ಲಿ ಇವ್ರುಗಳು ಸೋತ್ಕೊಂಡ ಮೇಲೆ ಇವರ ಮನೆಯಲ್ಲಿ ಏನುವೇ ಸರಿ ಇಲ್ವಂತೆ. ನಮ್ಮ ಕುಟುಂಬದ ಮರ್ಯಾದೆಯನ್ನ ಕಾಪಾಡಿ ಆ ರೇಸ್ ಅಲ್ಲಿ ನಮ್ಮನ್ನ ಹೇಗಾದ್ರೂ ಗೆಲ್ಲಿಸಿ ಅಂತ ಪ್ರೇ ಮಾಡ್ಕೋತಾರೆ ತಾಯಿ. ಓದ್ಸಲ ಕೂಡ ಯಾರೋ ರೇಸ್ ಅಲ್ಲಿ ಫೋರ್ಜರಿ ಮಾಡಿನೇ ನಮ್ಮ ದೊಡ್ಡ ಹುಡುಗನನ್ನ ಏಮಾರಿಸಿ ಬೆಡ್ಡಿಂಗ್ ಅಲ್ಲಿ ಗೆದ್ದಿದ್ದಾರೆ.
ಸೊ ಈ ಸಲ ಇವರ ಮನೆಯಲ್ಲಿ ಕೆಲಸ ಮಾಡಿದ ಒಂಟೆಗಳನ್ನ ಸಾಕಿದ್ದ ಆ ಇಬ್ಬರನ್ನೇ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಮಾವನವರು ಆರ್ಡರ್ ಮಾಡ್ಬಿಡ್ತಾರೆ. ಅಲ್ಲಿ ಸ್ಟೇಜ್ ಮೇಲೆ ಇರುವ ಒಬ್ಬ ವ್ಯಕ್ತಿ ಇವರ ಹತ್ರನೇ ಲಾಸ್ಟ್ ಟೈಮ್ ಇವ್ರುಗಳು ಸೋತ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಆ ವ್ಯಕ್ತಿ ಇವಾಗ ಹೇಳ್ದೆ ಮಾಡ್ದೆ ಓಡೋಗ್ಬಿಟ್ಟವರೆಲ್ಲ ಇವಾಗ ಬಂದು ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದಾರಲ್ಲ ಅಂತ ಹೇಳಿ ಶೇಮ್ ಮಾಡ್ತಿರ್ತಾರೆ. ನಂತರ ಗೆಲುವ ನನ್ನ ಒಂಟೆಯ ಕತ್ತಿಗೆ ಈ ನೆಕ್ಲೆಸ್ ಅನ್ನ ಹಾಕು ಅಂತ ಒಬ್ಬನ ಕೈಗೆ ನೆಕ್ಲೆಸ್ ಅನ್ನ ಕೊಡ್ತಾರೆ. ರೇಸ್ ಅಲ್ಲಿ ಖಂಡಿತ ಗೆದ್ಬಿಟ್ರೆ ಇದಕ್ಕಿಂತ ಇನ್ನವೇ ತುಂಬಾನೇ ಚೆನ್ನಾಗಿರುವ ನೆಕ್ಲೆಸ್ ಅನ್ನೆಲ್ಲ ನಾನು ಕೊಡ್ತೀನಿ ಅಂತ ನನ್ನ ಒಂಟೆ ಹತ್ರ ಹೇಳು. ಸ್ವಲ್ಪ ಟೂ ಮಚ್ ಆಗಿ ಇರ್ತಾ ಇದೆ ಅಲ್ವಾ ಇವರು ಮಾಡೋದು. ಆ ಒಂಟೆ ಇವರಿಗೆ ಮಗು ರೀತಿ ಅಂತೆ. ಈ ಕಡೆ ನಮ್ಮ ಹುಡುಗರಿಗೆ ಇದಕ್ಕೂ ಮುಂಚೆ ಒಂಟೆ ಮೇಲೆ ಹತ್ತಿ ಅಭ್ಯಾಸವೆಲ್ಲ ಇಲ್ಲ. ಅದಕ್ಕೆ ತಿನ್ನೋದಕ್ಕೆ ಕೊಡೋದು ಮಲಗಿಸೋದು ಇವು ಮಾತ್ರವೇ ಗೊತ್ತು. ಸೊ ಇಬ್ಬರು ತುಂಬಾನೇ ಹೆದರು ಕೂತಿರ್ತಾರೆ. ಮುಂದೆ ಆ ಒಂಟೆಯ ಡ್ರೈವರ್ಸ್ ಕೂತಿರ್ತಾರೆ. ಅಷ್ಟು ಟೈಟ್ ಆಗಿ ಹಿಡಿದಿರ್ತಾರೆ ಭಯದಲ್ಲಿ. ಸೊ ಬಾವುಟವನ್ನು ಅಲ್ಲಾಡಿಸಿದ ತಕ್ಷಣ ಒಂಟೆಯ ರೇಸ್ ಶುರುವಾಗುತ್ತೆ. ಸ್ಟೇಜ್ ಮೇಲೆ ಒಬ್ಬ ಚಿಕ್ಕ ಹುಡುಗ ಇರ್ತಿದ್ದಾನೆ ಅಲ್ವಾ, ಅವನು ಯಾರು ಅಂದ್ರೆ ಈ ಕುಟುಂಬದ ದೊಡ್ಡ ಮಗ ಇರ್ತಿದ್ದಾನೆ ಅಲ್ವಾ, ಅವರ ಮಗ ಅಂದ್ರೆ ದೊಡ್ಡ ಮೊಮ್ಮಗ. ಇದರಲ್ಲಿ ಆ ರೇಸ್ ಅಲ್ಲಿ ನಮ್ಮ ಒಂಟೆ ಒಂದು ಎರ್ರ ಬೆರ್ರಿ ಓಡ್ತಿರುತ್ತೆ. ಟರ್ನ್ ತಗೋಬೇಕಾಗಿರುವ ಜಾಗದಲ್ಲಿ ಟರ್ನ್ ಅನ್ನ ತಗೊಳ್ದೆ ಹಾಗೆ ಓಡ್ತಿರುತ್ತೆ. ಮತ್ತೆ ಇವ್ರುಗಳು ಸೋಲ್ತಾರೆ, ಅವಮಾನಕ್ಕೆ ಒಳಗಾಗ್ತಾರೆ. ನಾವು ಇವಾಗ ಖಂಡಿತ ಮ್ಯಾಜಿಕ್ ಪವರ್ ಅನ್ನ ಯೂಸ್ ಮಾಡ್ಲೇಬೇಕು ಅನ್ನೋದನ್ನ ಹೀರೋ ಅರ್ಥ ಮಾಡ್ಕೊತಾನೆ. ಸೊ ಒಂದು ಸ್ಟ್ರಾಂಗ್ ಆದ ಮ್ಯಾಜಿಕ್ ಅನ್ನ ಈ ಸಲ ಹಾಕ್ತಾನೆ ಹೀರೋ. ಅವನ ಕೈಗಳನ್ನ ಯೂಸ್ ಮಾಡಿ ಓಡ್ತಾ ಇರುವ ಒಂಟೆಗಳು ಎಲ್ಲವನ್ನು ಸೈಡ್ ಗೆ ಓಡಿಸ್ತಾನೆ. ರೇಸ್ ಟ್ರ್ಯಾಕ್ ಅನ್ನೇ ಬಿಟ್ಟು ಎಲ್ಲವೇ ಹೊರಗಡೆ ಓಡ್ಬಿಡುತ್ತೆ. ನಂತರ ಈ ಕಡೆ ಟರ್ನ್ ಅನ್ನೇ ತಗೊಳ್ದೇ ಇರುವ ಒಂಟೆಯನ್ನ ಟರ್ನ್ ಮಾಡಿಸಿ ಟ್ರ್ಯಾಕ್ ಲೈನ್ ಗೆ ತರಿಸಿ ಇನ್ನೊಂದು ಒಂಟೆಯನ್ನು ಈಕ್ವಲ್ ಆಗಿ ತರಿಸಿ ಓಡಿಸ್ತಾನೆ. ಟ್ರ್ಯಾಕ್ ಬಿಟ್ಟು ಹೊರಗಡೆ ಹೋಗಿದ್ದ ಒಂಟೆಗಳೆಲ್ಲ ಮತ್ತೆ ಇವಾಗ ಟ್ರ್ಯಾಕ್ ಗೆ ಬಂದ್ಬಿಡುತ್ತೆ. ಆದ್ರೂ ಆ ಒಂಟೆಗಳನ್ನು ಓಡಿಸ್ತಾ ಇರುವ ಡ್ರೈವರ್ಸ್ ಎಲ್ಲ ತುಪಕ್ ಅಂತ ಕೆಳಗಡೆ ಬಿದ್ದೋಗ್ತಾರೆ. ಕೆಲವೊಂದು ಒಂಟೆಗಳನ್ನ ನೀಲ್ ಡೌನ್ ಮಾಡಿಸ್ಬಿಡ್ತಾನೆ ನಮ್ಮ ಆತ್ಮ. ಇದನ್ನ ನೋಡಿದ ಚಿಕ್ಕ ಹುಡುಗ ತುಂಬಾನೇ ಖುಷಿ ಆಗ್ತಾನೆ. ನಾವು ಗೆಲ್ತೀವಿ ಅಂತ. ಅದನ್ನು ದಾಟಿ ಇಬ್ಬರು ಫಿನಿಶಿಂಗ್ ಲೈನ್ ಗೆ ಬಂದ್ಬಿಡ್ತಾರೆ. ಗೆಲ್ಲುವ ಸಮಯದಲ್ಲಿ ಇರ್ಬೇಕಾದ್ರೆ ನಮ್ಮ ಆತ್ಮ ಅವನ ಮ್ಯಾಜಿಕ್ ಪವರ್ ಅನ್ನು ಯೂಸ್ ಮಾಡಿ ಆ ಒಂಟೆಗಳನ್ನ ಆ ಜಾಗದಲ್ಲಿ ಕೂರಿಸ್ಬಿಡ್ತಾನೆ. ಅಷ್ಟೇ ನೋಡಿದ್ರೆ ನಮ್ಮ ಒಂಟೆಗಳೇ ಫಸ್ಟ್ ಅಂಡ್ ಸೆಕೆಂಡ್ ಆಗಿ ಬಂದು ಪ್ರೈಸ್ ಅನ್ನ ವಿನ್ ಮಾಡುತ್ತೆ. ಆ ರೇಸ್ ಅನ್ನ ಗೆಲ್ಲುತ್ತೆ. ಇದನ್ನು ನೋಡಿ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಾರೆ. ಎಲ್ಲರಿಗೂ ಸಖತ್ ಹ್ಯಾಪಿ ಆಗ್ತಾರೆ. ಆದ್ರೆ ಸೋತವರು ಸುಮ್ನೆ ಬಿಡ್ತಾರೆ. ಗೆದ್ದವ್ರನ್ನೆಲ್ಲ ಹಿಡಿದು ಸರಿಯಾಗಿ ಹೊಡೆದು ಬಿಡ್ತಾರೆ. ಏನನ್ನೋ ಇವ್ರುಗಳು ಮಾಡ್ಬಿಟ್ರು ಅಂತ. ನಾವು ಗೆದ್ಬಿಟ್ವಿ ಅನ್ನೋ ಖುಷಿಯಲ್ಲಿ ಕುಣಿತಿದ್ರೆ ನಮ್ಮನ್ನ ಸಡನ್ ಆಗಿ ಬಂದು ಅಟ್ಯಾಕ್ ಮಾಡ್ಬಿಟ್ರು ಸೋತವರೆಲ್ಲ ಅಂತ ಮನೆಗೆ ಬಂದು ಹೇಳ್ತಿರ್ತಾರೆ. ಹೀರೋನಿ ಏಟಾಗಿ ಬಂದಿರ್ತಾನೆ. ಹೀರೋಯಿನ್ ಅವನಿಗೆ ಔಷಧಿಯನ್ನು ಹಾಕಿ ಕೊಡ್ತಾಳೆ ಅಂತ ನೋಡಿದ್ರೆ ಸುಮ್ನೆ ಅವಳ ಪಾಡಿಗೆ ನಡೆದು ಹೋಗ್ತಾಳೆ. ಯಾಕೆಂದ್ರೆ ನಡೆದಿದ್ದ ಕತೆ ಎಲ್ಲದಕ್ಕೂ ಇವನು ಒಂದು ರೀತಿಯಲ್ಲಿ ಕಾರಣವಾಗಿ ಇರ್ತಾನೆ ಅನ್ನೋದು ನಮ್ಮ ಹೀರೋಯಿನ್ಗೆ ಗೊತ್ತು. ಆದ್ರಿಂದ ಆತ್ಮವನ್ನ ಇವಾಗ ಕೇರ್ ಮಾಡೋದಕ್ಕೆ ನಮ್ಮ ಹೀರೋಯಿನ್ಗೆ ಇಷ್ಟವಿಲ್ಲ. ಅವಾಗ ನೀನೊಂದು ಈವಿಲು, ನೀನೊಂದು ದೆವ್ವ ಅನ್ನೋದನ್ನ ನನಗೆ ತೋರಿಸ್ತಾನೆ ಇದೆಯಾ. ಅವೆಲ್ಲ ಬೇಡ. ಒಂದು ನಾರ್ಮಲ್ ಆದ ಮನುಷ್ಯನಾಗಿ ಲೈಫ್ ನ ಲೀಡ್ ಮಾಡೋದಕ್ಕೆ ನೀನು ಕಲ್ತ್ಕೋ. ಯಾರಾದ್ರೂ ನಿನ್ನ ಮಾಟ ಮಂತ್ರವನ್ನು ನೋಡ್ಬಿಟ್ರೆ, ಯಾರಾದ್ರೂ ನೀನೊಂದು ಆತ್ಮ ಅನ್ನೋದನ್ನ ತಿಳ್ಕೊಬಿಟ್ರೆ ನಂತರ ನನ್ನ ಗತಿಯ ಬಗ್ಗೆ ನೀನು ಯೋಚನೆ ಮಾಡಿ ನೋಡು. ಸೊ ಇನ್ ಮುಂದೆ ಈ ಮಾಯ ಮಂತ್ರವೆಲ್ಲ ನೀನು ಮಾಡಬೇಡ ಅಂತ ನಮ್ಮ ಹೀರೋಯಿನ್ ತುಂಬಾನೇ ಹತ್ತು ಪ್ಲೀಸ್ ಮಾಡಿ ಅವನನ್ನ ಕೇಳ್ಕೋಬೇಕಾದ್ರೆ ಸರಿ ಆಯ್ತು ಇನ್ ಮುಂದೆ ಆ ರೀತಿ ಎಲ್ಲ ನಾನು ಮಾಡಲ್ಲ ಅಂತ ಹೇಳ್ತಾನೆ. ಆದ್ರೂ ಕೆಳಗಡೆ ಬಿದ್ದಿರುವ ನವಿಲು ಪುಕ್ಕೆಯನ್ನ ಮ್ಯಾಜಿಕ್ ಮಾಡಿ ಎತ್ತಿ ಅವಳ ಕೈಗೆ ಕೊಡ್ತಾನೆ. ಇವನು ಮಾತನ್ನ ಕೇಳಲ್ಲ ಅನ್ನೋ ರೀತಿ ಫನ್ನನ್ನು ಮಾಡ್ತಾನೆ. ಆವಾಗ ಹೀರೋಯಿನ್ ಅವನನ್ನ ತಪ್ಕೊಳ್ಳೋ ರೀತಿ ಬಂದು ಅವನ ಕಾಲನ್ನು ತುಳಿತಾಳೆ. ಇದು ನನ್ನನ್ನ ಅಳಿಸಿದಕ್ಕಾಗಿ ಅಂತ ಹೇಳ್ಬಿಟ್ಟು ಅವನಿಗೆ ಮೈ ಜುಮ್ ಅಂತ ಆಗ್ಬೇಕು ಅಂತ ನವಿಲು ಪುಕ್ಕೆಯನ್ನ ಯೂಸ್ ಮಾಡಿ ಅವನಿಗೆ ಜುಮ್ ಮಾಡ್ತಾಳೆ. ಇದು ಏನಕ್ಕೆ ಅಂತ ಕೇಳಿದ್ರೆ ನನ್ನನ್ನ ಲವ್ ಮಾಡಿದಕ್ಕಾಗಿ ಅಂತ ಹೇಳಿ ಅವನನ್ನ ಓಡಿಸ್ತಾಳೆ. ಈ ಕಡೆ ಬಿಸ್ನೆಸ್ ಮಾಡೋದಕ್ಕಾಗಿ ಬಂದಿದ್ದ ರಿಯಲ್ ಗಂಡನನ್ನ ತೋರಿಸ್ತಾರೆ. ಯಾರೋ ಒಬ್ಬಳು ಲೇಡಿ ಚಿಕ್ಕ ಹಣ್ಣುವನ್ನ ಕಿತ್ತು ತಿಂತಿರ್ತಾಳೆ. ಅದನ್ನು ನೋಡಿದ ನಮ್ಮ ಹೀರೋಗೆ ಅವನು ಮದುವೆ ಆಗಿ ನಮ್ಮ ಹೀರೋಯಿನ್ ಫಸ್ಟ್ ಟೈಮ್ ಕರ್ಕೊಂಡು ಗಾಡಿಯಲ್ಲಿ ಬರ್ತಿರ್ಬೇಕಾದ್ರೆ ಚಿಕ್ಕ ಹಣ್ಣುಗಳನ್ನ ತಿಂತಿದ್ಲಲ್ವಾ, ಅದನ್ನೆಲ್ಲ ಇವಾಗ ಫೀಲಿಂಗ್ ಆಗಿ ಯೋಚನೆ ಮಾಡಿ ನೋಡ್ತಾನೆ. ಜೊತೆಗಿರ್ಬೇಕಾದ್ರೆ ಅವಳ ಜೊತೆ ಸೇರಿ ಕುಟುಂಬವನ್ನ ಮಾಡೋದನ್ನ ಬಿಟ್ಬಿಟ್ಟು ಇವಾಗ ಬಿಟ್ಬಿಟ್ಟು ಬಂದ್ಮೇಲೆ ಫೀಲಿಂಗ್ ಮಾಡ್ತಿದ್ದಾನೆ. ಯಾವಾಗ್ಲೂ ಅವನಿಗೆ ಹೆಂಡತಿ ನೆನಪಾಗೆ ಇರ್ತಿದೆ, ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಏನ್ ಪ್ರಯೋಜನ ಹೇಳಿ. ಇದು ಹೀಗಿರ್ಬೇಕಾದ್ರೆ ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಇವಾಗ ಪ್ರೆಗ್ನೆಂಟ್ ಆಗಿ ಇರ್ತಿದ್ದಾಳಂತೆ. ಇದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಆತ್ಮಕ್ಕೆ ತುಂಬಾನೇ ಹೆಮ್ಮೆ ಆಗ್ತಿರುತ್ತೆ, ತುಂಬಾನೇ ಖುಷಿ ಆಗ್ತಿರುತ್ತೆ. ವರ್ಲ್ಡ್ ಅಲ್ಲೇ ಹಿಸ್ಟರಿಯಲ್ಲೇ ಫಸ್ಟ್ ಟೈಮ್ ಒಂದು ಆತ್ಮಕ್ಕೂ ಮನುಷ್ಯಗೂ ಸೇರಿ ಒಂದು ಮಗು ಹುಡ್ತಾ ಇದೆ. ಸೊ ಹೀರೋಯಿನ್ ಅನ್ನು ನಿಲ್ಲಿಸಿ ಇದ್ರ ಮೇಲೆ ನಮ್ಮ ಇಬ್ಬರ ಮಧ್ಯದಲ್ಲಿ ಇರ್ತಾ ಇರುವ ಲವ್ ಅನ್ನ ಯಾರ ಕೈಯಲ್ಲೂ ಬ್ರೇಕ್ ಮಾಡೋಕೇನೆ ಆಗಲ್ಲ ಅಂತ ಹೇಳಿ ಹೀರೋಯಿನ್ ಹೊಟ್ಟೆಗೆ ಕಿಸ್ ಮಾಡ್ತಾವನೆ. ನನಗೆ ಮಗು ಹುಟ್ಟುತ್ತೆ, ನನ್ನ ಮಗುವಿಗೆ ನೀನು ತಾಯಿ ಆಗ್ತೀಯ ಅಂತ ನಾನು ಕನ್ಸಲ್ಲಿ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಒಂದು ಹುಡುಗಿಯಿಂದಾನೆ ಮನುಷ್ಯನನ್ನ ಕಂಪ್ಲೀಟ್ ಮನುಷ್ಯನಾಗಿ ಚೇಂಜ್ ಮಾಡೋಕೆ ಆಗುತ್ತೆ. ನೀನು ಮಾಡ್ಬಿಟ್ಟೆ ನನ್ನನ್ನ ಅಂತ ಹೇಳ್ಬೇಕಾದ್ರೆ ನೀನೊಂದು ಆತ್ಮ, ಅದಕ್ಕಾಗಿನೇ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ. ನೀನು ಮನುಷ್ಯನಾಗಿದ್ದಿದ್ರೆ ಈ ರೀತಿ ಡೈಲಾಗ್ಸ್ ಎಲ್ಲ ಹೇಳ್ತಿರ್ಲಿಲ್ಲ ಅಂತ ಹೇಳಿ ಅವನನ್ನ ತುಂಬಾನೇ ಖುಷಿಯಿಂದ ತಪ್ಕೋತಾಳೆ ಹೀರೋಯಿನ್. ಇಬ್ಬರು ತುಂಬಾನೇ ಸಂತೋಷವಾಗಿರ್ತಾರೆ. ಅಷ್ಟು ಖುಷಿಯಾಗಿ ಅಷ್ಟು ಸಖತ್ತಾಗಿ ಇವರ ಲೈಫ್ ಅನ್ನ ಲೀಡ್ ಮಾಡಿ ಹೋಗ್ತಿರ್ತಾರೆ. ಹಾಡೇನು ಡ್ಯಾನ್ಸ್ ಏನು ಎಲ್ಲವೂ ರಾಜಸ್ಥಾನ್ ಸ್ಟೈಲ್ ಅಲ್ಲಿ ಡ್ಯಾನ್ಸ್ ಅನ್ನ ಸಿಕ್ಕಾಪಡೆ ಜಾಲಿಯಾಗಿ ಮಾಡ್ತಿರ್ತಾರೆ. ಹಾಗೆ ದಿನಗಳು ಕಳೆಯುತ್ತೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಮನೆ ಎಂಟ್ರೆನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಬಿಸ್ನೆಸ್ ಮಾಡೋದಕ್ಕಾಗಿ ಹೋಗಿದ್ದ ನಮ್ಮ ಹೀರೋ, ಒರಿಜಿನಲ್ ಹೀರೋ ಬಂದು ನಿಂತಿರ್ತಾನೆ. ಅಲ್ಲಿ ಕುಣಿತಾ ಇರುವ ನಮ್ಮ ಆತ್ಮ ಹೀರೋವನ್ನು ತೋರಿಸ್ತಾರೆ. ಬಿಸ್ನೆಸ್ ಮಾಡ್ಬಿಟ್ಟು ರಿಟರ್ನ್ ನಮ್ಮ ಹೀರೋಯಿನ್ ಅನ್ನು ನೋಡೋದಕ್ಕಾಗಿ ಬಂದಿರುವ ಒರಿಜಿನಲ್ ಹೀರೋವನ್ನು ತೋರಿಸ್ತಾರೆ. ನೋಡೋದಕ್ಕೆ ಇಬ್ಬರಿಗೂ ಒಂದೇ ತರ ಇರೋದ್ರಿಂದ ಎಲ್ಲರಿಗೂ ತುಂಬಾನೇ ಕನ್ಫ್ಯೂಷನ್ ಆಗ್ತಿರುತ್ತೆ. ಯಾರಪ್ಪ ನೀನು ಅಂತ ಒರಿಜಿನಲ್ ಹೀರೋ ಕೇಳಿದ್ರೆ ನೀನು ಯಾರು ಅಂತ ಆತ್ಮ ಕೇಳ್ತಾನೆ. ಹೇ ನೀನು ಯಾರೋ ಫಸ್ಟ್ ಅಂತ ಎತ್ತಿದ ತಂತೇನೆ ನಮ್ಮ ಒರಿಜಿನಲ್ ಹೀರೋವನ್ನ ನೋಡಿ ಕೇಳ್ತಾನೆ.
ಹೇಳ್ತಾರೆ. ನಾನೇನಪ್ಪ ನಿಮ್ಮ ಮಗ ಅಂತ ಹೇಳ್ಬೇಕಾದ್ರೆ ಊರವ್ರು ಎಲ್ಲರಿಗೂ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಹಾಗಿರ್ಬೇಕಾದ್ರೆ ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಆಗಿ ಇವಾಗ 8 ತಿಂಗಳು ಆಗ್ತಿದೆ ಅಷ್ಟೇ. ಆದ್ರೆ ಇವಾಗ್ಲೇನೆ ಡೆಲಿವರಿ ಪೇನ್ ಬಂದ್ಬಿಟ್ಟಿದೆಯಂತೆ. ಆ ಡೆಲಿವರಿ ಅಜ್ಜನ ಕರ್ಕೊಂಡು ಬನ್ನಿ ಅಂತ ಹೇಳ್ಕೊಂಡೆ ಒಬ್ಬರ ಆಂಟಿ ಓಡಿ ಬರ್ತಾರೆ. ಏನಕ್ಕೂ ಹೆದರ್ಕೋಬೇಡಪ್ಪ, ನೀನು ಬೇಗನೆ ತಂದೆ ಆಗ್ತೀಯ ಅಂತ ಮಾತಾಡ್ಕೊಂಡೆ ಈ ಕಡೆ ತಿರುಗ್ಬೇಕಾದ್ರೆ ಈ ಕಡೆ ಅದೇ ರೂಪದಲ್ಲಿ ಬೇರೆ ಒಬ್ಬ ಬಂದು ನಿಂತ್ಕೊಳ್ಳೋದನ್ನ ನೋಡಿ ಕನ್ಫ್ಯೂಷನ್ ಆಗ್ತಾರೆ. ಆಂಟಿ ನನ್ನನ್ನು ಗೊತ್ತಿಲ್ವಾ, ನಾನೇನೇ ಕಿಶನ್, ಅವನು ಒರಿಜಿನಲ್ ಇಲ್ಲ, ಅವನು ಡೂಪ್ಲಿಕೇಟ್, ನಾನೇ ಒರಿಜಿನಲ್ ಅಂತ ಹೇಳ್ಬೇಕಾದ್ರೆ ಆ ಆಂಟಿಗೂ ಏನೂ ಅರ್ಥ ಆಗ್ಲಿಲ್ಲ. ನೀವು ಹೋಗಿ ಆ ಪ್ರೆಗ್ನೆಂಟ್ ಲೇಡಿಯನ್ನ ನೋಡ್ಕೊಳ್ಳಿ, ಇವನು ಯಾರೋ ಮಾಯ ಮಂತ್ರ ಮಾಡೋನಾಗಿರ್ಬೇಕು, ನಾವು ಇವನನ್ನ ನೋಡ್ಕೋತೀವಿ. ಯಾರಯ್ಯ ನೀನು, ಎಲ್ಲಿಂದ ಬಂದಿದ್ಯಾ, ನನ್ನ ಮಗ ಇಲ್ಲೇನೆ ಇರ್ತಿದ್ದಾನೆ, ನೀನು ಯಾರೋ ಬೇರೆ, ಬೇಗ ಇಲ್ಲಿಂದ ಹೋಗು ಹೋಗು ತೊಳಗು ಅಂತ ಒರಿಜಿನಲ್ ಹೀರೋವನ್ನ ಓಡಿಸ್ತಾರೆ ತಂದೆ. ನೋಡಿದ್ರೆ ಈ ಕಡೆ ತಾಯಿಯವರಿಗೆ ಹೊರಗಡೆ ಈ ರೀತಿಯ ಗಲಾಟೆ ಆಗ್ತಿರೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ನಾನು ಹೋಗಿ ನೋಡ್ತೀನಿ ಅಂತ ತಾಯಿಯವರು ಹೊರಗಡೆ ಬಂದು ನೋಡ್ತಾರೆ. ನೋಡಿದ್ರೆ ಅವರ ಮಗನ ರೂಪದಲ್ಲಿ ಇಬ್ಬರು ಇರ್ತಿದ್ದಾರೆ. ಸೊ ತಾಯಿಯವರ ಕೈಯಲ್ಲೂ ಯಾರು ಒರಿಜಿನಲ್ ಅನ್ನೋ ವಿಷಯವನ್ನ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ನೀನೇನೆ ಕಣು ಡೂಪ್ಲಿಕೇಟ್ ಆಗಿ ಇರಬೇಕು ಅಂತ ನಮ್ಮ ಒರಿಜಿನಲ್ ಹೀರೋವನ್ನೇ ಮನೆ ಬಿಟ್ಟು ಓಡಿಸ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಹೊಟ್ಟೆ ಒಳಗಡೆನೆ ಮಗು ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದೆ, ಅದನ್ನು ಹೊರಗಡೆ ತೆಗೆದ್ರೆ ತುಂಬಾನೇ ರಿಸ್ಕ್ ಅಂತ ಅಜ್ಜಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ಹೆಂಡತಿಯನ್ನ ಒಂದು ನಿಮಿಷ ನೋಡ್ಬಹುದಾ ಅಂತ ಹೇಳಿ ನಮ್ಮ ಆತ್ಮನು ಒಳಗಡೆ ಹೋಗುತ್ತೆ. ಆವಾಗ ನಮ್ಮ ಹೀರೋಯಿನ್ ಅವನ ಕೈಯನ್ನ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ನನ್ನನ್ನ ಬಿಟ್ಟು ನೀನು ದೂರ ಹೋಗ್ಬಿಡ್ಬೇಡ ಅಂತ ಕೇಳ್ಕೋಬೇಕಾದ್ರೆ, ಹುಟ್ಟುವ ಮಗು ಮೇಲೆ ಪ್ರಾಮಿಸ್, ನಿನ್ನ ಮೇಲೆ ಪ್ರಾಮಿಸ್, ನಮ್ಮ ಇಬ್ಬರ ಲವ್ ಮೇಲೆ ಪ್ರಾಮಿಸ್, ಯಾವುದೇ ಕಾರಣಕ್ಕೂ ನಿನ್ನನ್ನು ನನ್ನ ಮಗುವನ್ನು ಬಿಟ್ಟು ನಾನು ಯಾವತ್ತೂ ದೂರ ಆಗಲ್ಲ, ಬಿಟ್ಕೊಡೋದು ಇಲ್ಲ ಅಂತ ಪ್ರಾಮಿಸ್ ಮಾಡುತ್ತೆ. ಈ ಕಡೆ ನಮ್ಮ ಒರಿಜಿನಲ್ ಹೀರೋ ಕೂತು ಓ ಅಂತ ಅಳ್ತಿರ್ತಾನೆ. ಅಷ್ಟೇ ಊರಿನವರೆಲ್ಲ ಏನಪ್ಪ ಅಲ್ಲಿ ನಡೀತಾ ಇದೆ ನಿಮ್ಮ ಮನೆಯಲ್ಲಿ ಅಂತ ಪೇಚೋಡೋದಕ್ಕೆ ಶುರು ಹಚ್ಕೋತಾರೆ. ನಂತರ ಸಂಬಂಧಪಟ್ಟ ಮನೆಯಿಂದ ಮಾವನವರು ಹುಡುಗ ಎಲ್ಲರನ್ನು ಕರೆದಿಟ್ಟು ಮಾತಾಡಿಸ್ತಾರೆ ಊರಿನವರು. ಸೊ ನಡೀತಿರುವ ಈ ಪ್ರಾಬ್ಲಮ್ಗೆ ಊರಿನವರ ಕೈಯಲ್ಲಿ ಒಂದು ಸೊಲ್ಯೂಷನ್ ಅನ್ನು ಕೊಡೋಕೆ ಆಗ್ತಿಲ್ಲ. ಆದ್ರಿಂದ ತಂದೆಯವರು ಇಬ್ಬರಲ್ಲಿ ಒರಿಜಿನಲ್ ಯಾರು ಅನ್ನೋದನ್ನ ನೀವೇನೆ ಕಂಡುಹಿಡಿದು ಕೊಡ್ಬೇಕು ಅಂತ ಊರಿನವರ ಕೈಯಲ್ಲೇನೆ ಆ ಪ್ರಾಬ್ಲಮ್ ಅನ್ನ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ ತಂದೆ. ನಮ್ಮ ಒರಿಜಿನಲ್ ಹೀರೋಗೆ ನಮ್ಮನ್ನ ಡೂಪ್ಲಿಕೇಟ್ ಆಗಿ ನೋಡ್ತಿದ್ದಾರೆ, ಎಲ್ಲರೂ ನಮ್ಮನ್ನ ಒರಿಜಿನಲ್ ಅಂತಾನೆ ನಂಬ್ತಾ ಇಲ್ಲ ಅನ್ನೋ ವಿಷಯ ತುಂಬಾನೇ ನೋವನ್ನ ಕೊಡುತ್ತೆ. ಅದ್ರಲ್ಲೂ ಅವನೊಬ್ಬ ಇನ್ನೋಸೆಂಟ್ ಹುಡುಗ, ಅಳೋದನ್ನ ಬಿಟ್ಟು ಅವನಿಗೆ ಏನನ್ನು ಮಾಡೋಕೆ ಗೊತ್ತಿಲ್ಲ. ಸೊ ಕೂತು ಓ ಅಂತ ಅಳ್ತಾನೆ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಿಮಗೆ ಹೆಣ್ಣು ಮಗು ಹುಟ್ಟಿದೆ ಅಂತ ಒಳ್ಳೆ ವಿಷಯವನ್ನ ನಮ್ಮ ಮನೆಯ ದೊಡ್ಡ ಸೊಸೆ ಬಂದು ನಮ್ಮ ಹೀರೋಗೆ ಹೇಳ್ತಾಳೆ, ಅಂದ್ರೆ ನಮ್ಮ ಆತ್ಮಗೆ. ಅಷ್ಟೇ ಇದನ್ನ ಕೇಳಿ ತುಂಬಾನೇ ಖುಷಿಯಾಗಿ ಹಾಗೆ ಹತ್ಕೊಂಡು ಕೆಳಗಡೆ ಕೂತ್ ಬಿಡ್ತಾನೆ ನಮ್ಮ ಆತ್ಮ. ಈ ಒಂದು ಒಳ್ಳೆ ವಿಷಯ ಮಾತ್ರ ಅಲ್ಲ, ಇನ್ನೊಂದು ಗುಡ್ ನ್ಯೂಸ್ ಕೂಡ ನಡೆಯುತ್ತೆ. ಹೇಳ್ದೆ ಮಾಡ್ದೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟೋಗ್ಬಿಟ್ಟಿದ್ನಲ್ವಾ ಮನೆ ಬಿಟ್ಟು ದೊಡ್ಡ ಮಗ, ಅವರು ರಿಟರ್ನ್ ಮನೆಗೆ ಬರ್ತಾರೆ. ಇಷ್ಟು ವರ್ಷಗಳಾಗಿ ಹೆಂಡತಿಯನ್ನ ನೋಡಿರ್ಲಿಲ್ಲ, ಅವರ ಮಕ್ಕಳನ್ನ ನೋಡಿರ್ಲಿಲ್ಲ, ಇವಾಗ ರಿಟರ್ನ್ ಬರ್ತಾರೆ. ಸೊ ಫ್ಯಾಮಿಲಿಗೆ ಅದು ಇನ್ನವೇ ತುಂಬಾನೇ ಖುಷಿಯನ್ನ ಕೊಡುತ್ತೆ. ಆವಾಗ ಆ ಮನುಷ್ಯನ ಹತ್ರ ನಮ್ಮ ಆತ್ಮ ಹಣ, ಕಾಸು, ಒಡವೆ, ಚಿನ್ನ, ಮಾನ, ಮರ್ಯಾದೆ ಇವು ಎಲ್ಲದಕ್ಕಿಂತಾನೆ ಹೆಚ್ಚು ಕುಟುಂಬ. ಇನ್ನೊಂದು ಸಲ ಈ ಕುಟುಂಬವನ್ನ ಬಿಟ್ಟು ನೀವು ದೂರ ಆಗ್ಬಿಡ್ಬೇಡಿ ಅಂತ ಒಂದು ಅಡ್ವೈಸ್ ಅನ್ನು ಕೊಟ್ಬಿಟ್ಟು ಈ ಕಡೆ ಪಂಚಾಯಿತಿ ನಡೀತಿರುವ ಜಾಗಕ್ಕೆ ಬರ್ತಾನೆ ನಮ್ಮ ಆತ್ಮ. ಇಲ್ಲಿ ನಮ್ಮ ಇಬ್ಬರು ಹುಡುಗರುವೆ ಮಾತಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಗ್ಬೇಕಾದ್ರೆ ಇಬ್ಬರುವೆ ಮಾತಾಡ್ತಾರೆ. ನನ್ನ ತರ ಅಗ್ನಿಪೀಠವನ್ನ ನೀನು 3 ಸಾರಿ ಸುತ್ತಿ ಬಂದ, ತಾಳಿ ಕಡ್ದ, ಸಂಪ್ರದಾಯ ಪ್ರಕಾರ ನೀನು ಮದುವೆ ಆದ, ಹೀಗೆಲ್ಲ ಕೇಳ್ ನೋಡ್ತಾನೆ ಒರಿಜಿನಲ್ ಹೀರೋ. ಹಾಗೆಲ್ಲ ಮಾಡಿದ್ರೇನೆ ಮದುವೆನಾ, ಬರೀ ಲವ್ ಮಾತ್ರ ಇದ್ರೆ ಸಾಕಾಗಲ್ವಾ ಅಂತ ಕೇಳ್ತಾನೆ ಆತ್ಮ. ನಿನ್ನ ಕೈ ಮುಗಿದು ಕೇಳ್ಕೊ ಯಾರಯ್ಯ ನೀನು ಅಂತ ಕೇಳಿದ್ರೆ, ಹೀರೋಯಿನ್ ಮನಸ್ಸಲ್ಲಿ ಇರುವ ಪ್ರೀತಿ ನಾನೇನೇ ಲವ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ನಂತರ ಅವರಿಬ್ಬರನ್ನ ಕರ್ಕೊಂಡು ಊರಿನ ಜನರು ಎಲ್ಲರೂ ಎಲ್ಲಿಗೋ ಹೋಗ್ತಿರ್ತಾರೆ. ಅವರಿಬ್ಬರಲ್ಲಿ ಒರಿಜಿನಲ್ ಯಾರು ಅನ್ನೋದನ್ನ ಕಂಡುಹಿಡಿಯೋದಕ್ಕಾದ ಸೊಲ್ಯೂಷನ್ ಅನ್ನ ಹುಡುಕಿ ಹೋಗ್ತಿದ್ದಾರೆ ಅನ್ಸುತ್ತೆ. ಅದೇ ಸಮಯದಲ್ಲಿ ಇವ್ರುಗಳು ಹೋಗುವ ದಾರಿಯಲ್ಲೇ ಒಬ್ಬರು ಕುರಿಯನ್ನ ಮೇಯಿಸ್ಕೊಂಡು ಬರ್ತಿರ್ತಾರೆ. ಕುರಿ ಮೇಯಿಸೋರು ಯಾರು ಅಂತ ನೋಡಿದ್ರೆ ಅಮಿತಾಬ್ ಬಚ್ಚನ್ ಈ ಕ್ಯಾರೆಕ್ಟರ್ ಅನ್ನ ಮಾಡಿರ್ತಾರೆ. ಏನಪ್ಪ ಊರಿನ ಜನರೆಲ್ಲ ಒಟ್ಟಿಗೆ ಸೇರಿ ಎಲ್ಲಿಗೆ ಹೊರಟ್ಬಿಟ್ಟಿದ್ದೀರಾ, ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ, ನಾವು ರಾಜರವರನ್ನ ನೋಡೋದಕ್ಕಾಗಿ ಹೋಗ್ತಿದೀವಿ, ರಾಜರವರೇ ಇದಕ್ಕೊಂದು ಸೊಲ್ಯೂಷನ್ ಅನ್ನು ಕೊಡಬೇಕು ಅಂತ ಹೇಳಿ ಹಾಗೆ ಅವರ ಊರಲ್ಲಿ ಇರುವ ಪ್ರಾಬ್ಲಮ್ ಬಗ್ಗೆ ಇವರ ಹತ್ರ ಹೇಳ್ತಿರ್ತಾರೆ. ಆದ್ರಿಂದ ಕುರಿ ಮೇಯಿಸೋರು ಇವು ಎಲ್ಲವನ್ನು ನೋಡ್ಬಿಟ್ಟು, ಹಾಗಾದ್ರೆ ನಾನು ಬೇಕಾಗಿದ್ರೆ ಒಂದು ಐಡಿಯಾವನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿ ನಮ್ಮ ಇಬ್ಬರು ಹುಡುಗರಿಗೆ ತುಂಬಾನೇ ಟೆಸ್ಟ್ ಗಳನ್ನ ಮಾಡಿ ನೋಡ್ತಾರೆ. ಆದ್ರೂ ಕರೆಕ್ಟ್ ಆದ ಡಿಸಿಷನ್ ಅನ್ನ ತಗೊಳ್ಳೋಕೆ ಆಗ್ತಾ ಇಲ್ಲ. ಆವಾಗ ಅವರ ಹತ್ರ ಇರುವ ನೀರಿನ ಚೀಲವನ್ನ ಫುಲ್ ಆಗಿ ಕುಡಿದು ಖಾಲಿ ಮಾಡ್ಬಿಟ್ಟು, ಒಂದು ಹುಡುಗಿಯನ್ನ ಇಲ್ಲಿ ಇಬ್ಬರು ನನಗೇನೆ ಬೇಕು ಅಂತ ಗಲಾಟೆ ಮಾಡ್ತಿದ್ದೀರಾ. ಸೊ ಆ ಹುಡುಗಿಯನ್ನ ನಿಜವಾಗ್ಲೂ ಯಾರು ನಿಜ ಪ್ರೀತಿಯಿಂದ ಮನ್ಸಾರೆ ಲವ್ ಮಾಡಿದ್ರು, ಅವರ ಪ್ರೀತಿ ನಿಜವಾಗಿದ್ರೆ, ಅದ್ರ ಮೇಲೆ ಅವರಿಗೆ ಮರ್ಯಾದೆ ಇದ್ರೆ ಖಂಡಿತ ಈ ಚೀಲದ ಒಳಗಡೆ ಅವರ ಕೈಯಲ್ಲಿ ಹೋಗೋಕೆ ಆಗುತ್ತೆ ಅಂತ ಸ್ವಲ್ಪ ಟ್ರಿಗರ್ ಆಗೋ ರೀತಿ ಮಾತಾಡ್ತಿರ್ತಾರೆ. ಅದ್ರಲ್ಲೂ ನಿಜವಾದ ಲವ್ ಇದ್ರೆ ಮಾತ್ರವೇ ಸಾಧ್ಯ ಅನ್ನೋ ರೀತಿ ಹೇಳ್ತಿದ್ದಾರೆ. ಆಲ್ರೆಡಿ ನಮ್ಮ ಹೀರೋಯಿನ್ ಆತ್ಮ ಹೀರೋ ಹತ್ರ ಇನ್ಮುಂದೆ ನೀನು ಮಾಯ ಮಂತ್ರ ಮಾಡಬಾರ್ದು ಅಂತ ಪ್ರಾಮಿಸ್ ಅನ್ನ ತಗೊಂಡಿರ್ತಾರೆ. ಆದ್ರೆ ಇವಾಗ ಪ್ರಾಮಿಸ್ ಅನ್ನ ಬ್ರೇಕ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟ ನಮ್ಮ ಹುಡುಗ. ನಿನ್ನ ಮೇಲೆ ನಾನು ಎಷ್ಟು ಪ್ರೀತಿಯನ್ನ ಮಡಗಿದ್ದೀನಿ ಅನ್ನೋದನ್ನ ತೋರ್ಸೋದಕ್ಕಾದ ಪರೀಕ್ಷೆ ಇದು, ಈ ಪರೀಕ್ಷೆಯಲ್ಲಿ ನಾನು ಗೆಲ್ಲಲೇಬೇಕು ಅಂತ ಡಿಸೈಡ್ ಮಾಡ್ಕೋಬಿಟ್ಟ ನಮ್ಮ ಆತ್ಮ. ಆವಾಗ ಗೊಂಬೆಗಳು ಬಂದು ನಿನ್ನನ್ನ ಏಮಾರಿಸಿ ಆ ಚೀಲದ ಒಳಗಡೆ ಕೂಡಾಕ್ಸಿ
ಇಡೋದಕ್ಕಾಗಿನೇ ಈ ಮನುಷ್ಯರು ಈ ರೀತಿ ನಿನ್ನನ್ನ ಏಮರ್ಸ್ತಿದ್ದಾರೆ. ಮನುಷ್ಯರನ್ನ ನೀನು ನಂಬಲೇಬೇಡ, ಅವರೆಲ್ಲ ಕೇಡಿಗಳು ಅಂತೆಲ್ಲ ಅಡ್ವೈಸ್ ಮಾಡ್ತಿರ್ತವೆ. ಆದ್ರೆ ಈ ಕಡೆ ನಮ್ಮ ಆತ್ಮ ಏನು ಪೆದ್ದ ಇಲ್ಲ, ಎಲ್ಲವೂ ಗೊತ್ತಿದ್ದೇನೆ. ಅವನ ಲವ್ ಅನ್ನ, ಅವನ ಪ್ರೀತಿಯನ್ನ ಪ್ರೂವ್ ಮಾಡೋದಕ್ಕಾಗಿ ಹಾಗೆ ಅವನ ಮೈಯನ್ನ ಮೆಲ್ಟ್ ಮಾಡಿ ಆ ಚೀಲದ ಒಳಗಡೆ ಹೋಗಿ ಸೇರ್ಕೋತಾನೆ. ಎಲ್ಲರೂ ಇದನ್ನ ಆಶ್ಚರ್ಯವಾಗಿ ನೋಡ್ತಿರ್ತಾರೆ, ಏನಯ್ಯ ಇಲ್ಲಿ ನಡೀತಿದೆ ಅಂತ. ಅಷ್ಟೇ ಅದಕ್ಕೆ ಹಾಗೆ ಒಂದು ಕ್ಯಾಪ್ ಅನ್ನ ಹಾಕಿ ಕವರ್ ಮಾಡ್ತಾರೆ. ಆದಷ್ಟು ಎಲ್ಲವನ್ನು ಮಾಡ್ಬಿಟ್ಟೆ, ನಂತರ ಮಿಕ್ಕಿದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ಕುರಿ ಮೇಯಿಸೋರು. ನಂತರವೇ ತಂದೆ ಅವರು ಮಗನ ಹತ್ರ ಓಡಿ ಬಂದು, ಅಯ್ಯೋ ಆ ಮಾಯಗಾರನನ್ನ ನಾನು ನಂಬ್ಕೋಬಿಟ್ಟೆ, ಯಾವಾಗೆಲ್ಲ ನನಗೆ ಡೌಟ್ ಆಗುತ್ತೋ ಅವಾಗೆಲ್ಲ ಗೋಲ್ಡ್ ಕಾಯಿನ್ಸ್ ಅನ್ನು ಕೊಟ್ಟು ನನ್ನ ಬಾಯನ್ನು ಮುಚ್ಚಿಸ್ಬಿಟ್ಟ. ನನ್ನ ಸ್ವಂತ ಮಗನನ್ನೇ ನನ್ನ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ ಆಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗಿ ಅಳ್ತಿರ್ತಾರೆ ತಂದೆ. ನಂತರ ಆತ್ಮವನ್ನ ಹಿಡಿದಿರೋ ಆ ಚೀಲವನ್ನ ನಮ್ಮ ಹೀರೋ ಹತ್ರ ಹ್ಯಾಂಡ್ ಓವರ್ ಮಾಡ್ತಾರೆ ಕುರಿ ಮೇಯಿಸೋರು. ಅದಕ್ಕೆ ಪರಿಹಾರವಾಗಿ ರಿಂಗು ಜ್ವೆಲ್ಸ್ ಅನ್ನೆಲ್ಲ ನಮ್ಮ ಕುರಿ ಮೇಯಿಸೋರಿಗೆ ಕೊಟ್ರೆ ಅದ್ರ ಮೇಲೆಲ್ಲ ನನಗೆ ಆಸೆ ಇಲ್ಲ, ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಬೇಕು ಅಂತ ನಾನು ಅನ್ಕೊಂಡೆ, ಇವಾಗ ಅದನ್ನ ತೀರಿಸ್ಕೊಟ್ಬಿಟ್ಟಿದ್ದೀನಿ, ಅಷ್ಟೇ ನನ್ನ ಕೆಲಸ ಮುಗಿಯಿತು ಅಂತ ಹೇಳಿ ಹೊರಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನೋಡಿದ್ರೆ ನಮ್ಮ ಒರಿಜಿನಲ್ ಹೀರೋ ಆ ಚೀಲವನ್ನ ತೆಗೆದು ಡೆಸರ್ಟ್ ಅಲ್ಲಿ ದೂರ ಬಿಸಾಕ್ತಾನೆ. ಅಷ್ಟೇ ನಂತರ ಎಲ್ಲರೂ ಅವರ ಊರಿನ ಕಡೆಗೆ ಹೊರಡುತ್ತಾರೆ. ಈ ಕಡೆ ಆ ವಾಟರ್ ಬಾಟಲ್ ಚೀಲದ ಮೇಲೆ ಹಾಗೆ ಡೆಸರ್ಟಿನ ಮಣ್ಣು ಬಿದ್ದು ಬಿದ್ದು ಹಾಗೆ ಕವರ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಅವರ ಲವರ್ ಅನ್ನ ದೂರ ಮಾಡ್ಬಿಟ್ರಲ್ಲ ಅಂತ ತುಂಬಾನೇ ಬೇಜಾರಾಗಿ ಅಳ್ತಿರ್ತಾಳೆ ಹೀರೋಯಿನ್. ಹಳೆದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗ್ತಿರ್ತಾಳೆ. ಆದ್ರೂ ಇದರಲ್ಲಿ ಇವಳದು ದೊಡ್ಡದಾಗಿ ಏನುವೇ ತಪ್ಪಿಲ್ಲ, ಯಾಕೆಂದ್ರೆ ಊರಿನವರ ಕೈಯಲ್ಲಿ ಯಾರ ಕೈಯಲ್ಲಿ ಈ ವಿಷಯದ ಬಗ್ಗೆ ಕಂಡುಹಿಡಿಯೋದಕ್ಕೆ ಆಗ್ಲಿಲ್ಲ, ಒರಿಜಿನಲ್ ಅನ್ನ ಗುರ್ತಿಡಿಯೋದಕ್ಕೆ ಆಗ್ಲಿಲ್ಲ. ಹಾಗಿರ್ಬೇಕಾದ್ರೆ ಇವಳು ಮಾತ್ರ ಏನನ್ನ ಮಾಡ್ತಿದ್ಲು ಅಂತ ಅವಳನ್ನ ಪಾಪವಾಗಿ ನೋಡ್ತಿರ್ತಾರೆ. ಸೊ ಮತ್ತೆ ನಮ್ಮ ಹೀರೋಯಿನ್ ರೆಡಿ ಮಾಡಿ ಅವನ ಜೊತೆ ಫಸ್ಟ್ ನೈಟ್ ಗೆ ಕಳಿಸ್ಕೊಡ್ತಾರೆ. ಆವಾಗ ಕೂಡ ಹೀರೋ ಲೆಕ್ಕಾಚಾರಗಳನ್ನೇ ನೋಡ್ತಿರ್ತಾನೆ. ಇವನು ಬಿಸ್ನೆಸ್ ಮಾಡೋದಕ್ಕಾಗಿ ಹೊರಟು ಹೋಗಿ ಆಲ್ಮೋಸ್ಟ್ 4 ವರ್ಷ ಕಳೆದೋಗ್ಬಿಟ್ಟಿದೆ, ನಿನ್ನ ಬಗ್ಗೆ ಯೋಚನೆ ಮಾಡದೆ ಒಂದು ದಿನ ಕೂಡ ನಾನು ಇದ್ದಿದ್ದಿಲ್ಲ ಅಂತ ಹೇಳ್ತಾನೆ ಹೀರೋ. ಆದ್ರೆ ಹೀರೋಯಿನ್ ಅವನನ್ನ ಬಿಟ್ಟು ದೂರ ದೂರ ಹೋಗ್ತಿರ್ತಾಳೆ. ನಿಮ್ಮ ಜೊತೆ ಮತ್ತೆ ಒಂದು ಹೊಸ ಲೈಫ್ ಅನ್ನ ಬದುಕೋದಕ್ಕೂ ಮುಂಚೆ ನನಗೆ ಕೆಲವೊಂದು ಕೆಲಸ ಇದೆ, ನಿಮ್ಮ ಹತ್ರ ಕೆಲವೊಂದು ವಿಷಯದ ಬಗ್ಗೆ ನಾನು ಮಾತಾಡ್ಲೇಬೇಕಾಗಿದೆ ಅಂತ ಹೇಳ್ತಾಳೆ ಹೀರೋಯಿನ್. ಅದಕ್ಕೆ ಹೀರೋ ನನಗೆ ಗೊತ್ತು ಅಂತ ಹೇಳ್ತಾನೆ. ಆ ಮಾಯಗಾರ ನಿಮಗೆ ಏನಾದ್ರೂ ಮಂತ್ರವನ್ನ ಹಾಕಿ ನಿಮ್ಮನ್ನ ಡೈವರ್ಟ್ ಮಾಡಿರ್ಬೇಕು ಅಂತ ಹೇಳಿದ್ರೆ, ಇಲ್ಲ ಆ ರೀತಿಯೆಲ್ಲ ಇಲ್ಲ, ಯಾವ ಮಾಯವನ್ನು ಮಾಡಿಲ್ಲ, ಯಾವ ಮಂತ್ರವನ್ನು ನನಗೆ ಹಾಕಿಲ್ಲ, ನನ್ನ ಹತ್ರ ಕಂಪ್ಲೀಟ್ ನಿಜವನ್ನ ಹೇಳ್ದ. ನಿಮಗೆ ಇವಾಗ ಆಗಿರುವ ಕನ್ಫ್ಯೂಷನ್ 4 ವರ್ಷಕ್ಕೂ ಮುಂಚೆನೆ ನನಗೆ ಆಗಿತ್ತು. ಅವರ ಲವ್ ಅನ್ನ, ಅವರ ಪ್ರೀತಿಯನ್ನ, ಅವರ ನಿಜವನ್ನ ನಾನು ನಂಬಿದೆ. ಅವರ ಹತ್ರ ಇಂದ ಸಿಕ್ಕಿದ ಪ್ರೀತಿ, ಅವರ ಹತ್ರ ಇಂದ ಸಿಕ್ಕಿದ ಮರ್ಯಾದೆ, ಇವು ಯಾವುದನ್ನು ನಾನು ನಿಮ್ಮ ಹತ್ರ ಇಂದ ನೋಡೇ ಇಲ್ಲ. ಅವರನ್ನ ನನ್ನ ಕೈಯಲ್ಲಿ ಮರೆಯೋಕೆ ಆಗ್ತಾ ಇಲ್ಲ ಅಂತಾನು ಹೇಳಿ ಅಳ್ತಿರ್ತಾಳೆ ಹೀರೋಯಿನ್. ಈ ರೀತಿ ಸಿಚುವೇಶನ್ ಇರ್ಬೇಕಾದ್ರೆ ಸಡನ್ ಆಗಿ ನಿಮ್ಮ ಜೊತೆ ಸೇರಿ ಹೇಗೆ ಒಂದು ಹೊಸ ಲೈಫ್ ಅನ್ನು ನಾನು ಜೀವನ ಮಾಡೋಕೆ ಆಗುತ್ತೆ ಅಂತ ಅಳ್ತಿರ್ತಾಳೆ. ಇವಾಗ ಮಗು ಬೇರೆ ಇರ್ತಿದೆಯಲ್ವಾ, ಆ ಮಗು ಇವಾಗ ಕೆಳಗಡೆ ಇರ್ತಿದೆ ಅನ್ಸುತ್ತೆ. ಅದಕ್ಕೆ ಹೀರೋ, ನಿನ್ನ ಮಗು ಹೆಸರು ಏನು, ಉಜ್ಲಿನಾ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್, ಇಲ್ಲ ನನ್ನ ಮಗುವಿನ ಹೆಸರು ಉಜ್ಲಿ ಇಲ್ಲ ಅಂತ ಹೇಳ್ತಾಳೆ. ಹೌದು ನನಗೆ ಗೊತ್ತು, ನಾವಿಬ್ಬರು ಸೇರಿ ತಾನೇ ಡಿಸೈಡ್ ಮಾಡಿದ್ವಿ ಹೆಣ್ಣು ಮಗು ಹುಟ್ಟಿದ್ರೆ ಲೂನಿಮಾ ಅಂತ ಹೆಸರನ್ನ ಇಡಬೇಕು ಅಂತ. ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್, ಯಾಕೆಂದ್ರೆ ಈ ಡಿಸಿಷನ್ ಅನ್ನು ತಗೊಂಡಿದ್ದು ಆತ್ಮ ಜೊತೆ ಸೇರಿ ನಮ್ಮ ಹೀರೋಯಿನ್. ಆದ್ರೆ ಈ ವಿಷಯ ಇವರಿಗೆ ಹೇಗೆ ಗೊತ್ತು ಅಂತ ನಮ್ಮ ಹೀರೋಯಿನ್ ಡೌಟ್ ಅಲ್ಲಿ ಹಿಂದೆ ತಿರುಗಿ ನೋಡಿದ್ರೆ, ಇವಾಗ ಇಲ್ಲಿಗೆ ಬಂದು ನಿಂತಿರೋದು ಸಾಕ್ಷಾತ್ ಬೇರೆ ಯಾರು ಇಲ್ಲ, ನಮ್ಮ ಆತ್ಮ. ಎಲ್ಲರೂ ನಿಮ್ಮನ್ನ ಒಂದು ಚೀಲದ ಒಳಗಡೆ ಹಾಕಿ ಕೂಡಾಕ್ಬಿಟ್ರು ಅಂತ ಹೇಳಿದ್ರಲ್ಲ, ಅದರಿಂದ ಹೇಗೆ ನೀವು ಹೊರಗಡೆ ಬಂದ್ರಿ ಅಂತ ಕೇಳ್ತಾಳೆ. ನಾನಾಗಿದ್ದು ಇಷ್ಟಪಟ್ಟೇನೆ ಆ ಚೀಲದ ಒಳಗಡೆ ನಾನು ಹೋದೆ, ಯಾಕೆಂದ್ರೆ ನಮ್ಮ ಇಬ್ಬರ ಮಧ್ಯದಲ್ಲಿ ಇರ್ತಾ ಇರುವ ಪ್ರೀತಿಯನ್ನ ಟೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅವ್ರುಗಳು. ಆದ್ರೆ ಈಗೋದಿಂದಾನೇ ಅದ್ರ ಒಳಗಡೆ ನಾನು ಹೋದೆ. ಆ ಕುರಿ ಮೇಯಿಸೋರ ಕೈಯಲ್ಲಿ ಖಂಡಿತ ನಮ್ಮ ಇಬ್ಬರ ಪ್ರೀತಿಯನ್ನು ದೂರ ಮಾಡೋಷ್ಟು ಅವರಿಗೆ ಶಕ್ತಿ ಇರ್ತಿತ್ತು. ಆದ್ರೂ ಆ ಚೀಲದ ಒಳಗಡೆ ಹೋಗಿದ್ದು ಹೊರಗಡೆ ಬರೋದೆಲ್ಲ ನನಗೆ ಸಿಂಪಲ್ ವರ್ಕ್. ಸುಮ್ನೆ ಎಲ್ಲರನ್ನು ಡೈವರ್ಟ್ ಮಾಡ್ಬಿಟ್ಟು ನಂತರ ನಿನ್ನ ಒರಿಜಿನಲ್ ಗಂಡನ ಮೈ ಒಳಗಡೆನೆ ನಾನು ಬಂದು ಸೇರ್ಕೋಬಿಟ್ಟೆ. ನನ್ನಿಂದ ನಿನ್ನನ್ನ ಬಿಟ್ಟು, ನನ್ನ ಮಗಳನ್ನ ಬಿಟ್ಟು ದೂರ ಇರೋದಕ್ಕೆ ಆಗೋದೇ ಇಲ್ಲ. 2 ರೂಪದಲ್ಲಿ ಬಂದ್ರೆ ತಾನೇ ಊರಿನವರಿಗೆ ಕನ್ಫ್ಯೂಷನ್. ಆದ್ರಿಂದ ಇವಾಗ ಒಂದೇ ರೂಪದಲ್ಲಿ ಆ ಆತ್ಮನು ಬದುಕ್ತಾ ಇದೆ, ಆ ಮನುಷ್ಯನು ಬದುಕ್ತಿದ್ದಾನೆ. ಹೀಗೇನೆ ಇವರ ಲೈಫ್ ಮತ್ತೆ ಶುರು ಆಯ್ತು ಅಂತ ತೋರಿಸ್ತಾರೆ. ಚೆನ್ನಾಗಿತ್ತಲ್ವಾ? ಆದ್ರೆ ಇವರುಗಳ ಲವ್ ಇಂದ ಆ ಇನ್ನೋಸೆಂಟ್ ಹುಡುಗನ ಲೈಫ್ ಹೋಯ್ತು, ಇವಾಗ ಬಾಡಿನೂ ಹೋಯ್ತು. ಪಾಪ ಅವನ ನ್ಯಾಯವನ್ನ ಈ ಮೂವಿಯಲ್ಲಿ ಎಲ್ಲುವೇ ತೋರಿಸ್ಲೇ ಇಲ್ಲ. ಸರಿ, ಓಕೆ ಇರ್ಲಿ. ಮೂವಿ ಹೇಗಿತ್ತು ಅನ್ನೋದನ್ನ ಮರೆಯದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ತುಂಬಾನೇ ಇಷ್ಟವಾಗಿದ್ರೆ ವಿಡಿಯೋಗೆ ಮರೆಯದೆ ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.